ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. ಯಾರೂ ಅಂದುಕೊಳ್ಳದೇ ಇರುವಂತಹ ಜಾಗತಿಕ ಮಟ್ಟದ ಸಮಸ್ಯೆ ಶುರುವಾಯಿತು ಕಳೆದ ವರ್ಷ. ಅಂದರೆ ಕೊರೋನಾ ಬಂತು. ಈ ಕಾರಣದಿಂದ ಹಲವಾರು ಜನ ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಸಂಕಷ್ಟ ಶುರುವಾಯಿತು. ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಮಧ್ಯಮ ಮತ್ತು ಕೆಳವರ್ಗವರ್ಗ ಹಲವಾರು ಬಿಸ್ನೆಸ್ಗಳ ಬಗ್ಗೆ ಯೋಚನೆ ಮಾಡ್ತಿದ್ರೆ ಮಗದೊಂದು ಕಡೆ ಶಿಕ್ಷಣ ಕ್ಷೇತ್ರ. ಅಫ್ಕೋರ್ಸ್ ಅದು ಸರ್ವಿಸ್ ಸೆಕ್ಟರ್ ಇಲ್ಲ ಅಂತಲ್ಲ, ಆದರೆ ಆ ಶಾಲೆಯ ಓದ್ತಾ ಇರುವಂಥ ಮಕ್ಕಳು, ಅವರ ಪೋಷಕರು ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಶಾಲಾ ಶುಲ್ಕವನ್ನು ಕಟ್ಟೋಕ್ಕೆ ಸಾಧ್ಯ ಆಗಲಿಲ್ಲ. ದೊಡ್ಡ ಮಟ್ಟದ ಕೂಗೆದ್ದೊಳ್ತು. ಪೋಷಕರೆಲ್ಲರೂ ಕೂಡ ನಾವು ಪ್ರೊಟೆಸ್ಟ್ ಮಾಡ್ತೀವಿ, ಬೀದಿಗೆ ಬರ್ತೀವಿ ಭಾನುವಾರ ಅಂತ ಕೂಡ ಎಚ್ಚರಿಕೆ ಕೊಟ್ಟಿದ್ದರು. ಫೈನಲಿ ಸರ್ಕಾರ ನೆನ್ನೆ ಸುದ್ದಿಗೋಷ್ಠಿ ಮಾಡಿ ಒಂದು ಕಟ್ಟಾಜ್ಞೆಯನ್ನು ಹೊರಡಿಸ್ತು. 70% ಮಾತ್ರ ಫೀಸ್ ಪೋಷಕರಂತೂ ಫುಲ್ ಖುಷ್, ಶಾಲೆಗಳು ... ಕ್ವಶನ್ ಮಾರ್ಕ್. ಸರ್ಕಾರದ ಈ ನಿರ್ಧಾರ ನಡೆಯುತ್ತಾ ಮತ್ತೊಂದು ಸಂಘರ್ಷಕ್ಕೆ ನಾಂದಿ, ಬಗೆಹರಿಯುತ್ತಾ ಸಿಲೆಬಸ್ನ ಗೊಂದಲ. ನ್ಯೂಸ್ 18ನ ಬಿಗ್ ಕವರೇಜ್ ಈ ಕ್ಷಣದಿಂದ ಶುರುವಾಗ್ತಾ ಇದೆ. ಸಾಮಾನ್ಯವಾಗಿ ಕನ್ನಡದಲ್ಲಿ ಕರೆಯೋದು ನಾವು ಪೀಕಲಾಟ ಅಂತ. ಇದು ಹಂಗಲ್ಲ, ಫೀಸ್ ಇರೋದ್ರಿಂದ ಇದು ಫೀಕಲಾಟ. ಪೋಷಕರ ಬಹುದಿನಗಳ ಬೇಡಿಕೆ ಆಗಿತ್ತು ಇದು. ತಿಂಗಳಾಂಗಟ್ಲೆಯಿಂದ ಅವರು ಕೂಡ ಕಾದ್ರು, ಒಂದಷ್ಟು ತಾಳ್ಮೆ ಇಟ್ಕೊಂಡಿದ್ರು. ತಾಳ್ಮೆ ಕಟ್ಟೆ ಕೂಡ ಓಡಿತು. ಇವತ್ತು ಅಥವಾ ನಾಳೆ ಅಂತ ಕಾಯ್ತಿರೋರಿಗೆ ಗುಡ್ ನ್ಯೂಸ್ ಸಿಕ್ಕೇ ಬಿಡ್ತು. 30% ಫೀಸ್ ಕಡಿತಗೊಳಿಸಿ ಸರ್ಕಾರ ಕಟ್ಟಾಜ್ಞೆಯನ್ನು ಹೊರಡಿಸಿದೆ. ಬ್ರೇಕಿಂಗ್ ನ್ಯೂಸ್. ಅಂದರೆ ಇದರ ಅರ್ಥ 2019 ಸಾಲಿನ ಬೋಧನಾ ಶುಲ್ಕ ಏನಿತ್ತು ಆ ಶುಲ್ಕದ ಮೇಲೆ 2020-21 ಸಾಲಿನಲ್ಲಿ ಶಾಲೆಗಳು, ಶಿಕ್ಷಣ ಸಂಸ್ಥೆಗಳು ಪಡೆದುಕೊಳ್ಳಬೇಕಾದದ್ದು 70% ಶುಲ್ಕವನ್ನು ಮಾತ್ರ. ಈ ನಿರ್ಧಾರವನ್ನು ಪ್ರಕಟ ಮಾಡಿತು ಸರ್ಕಾರ. ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದಂಥ ಸುರೇಶ್ ಕುಮಾರ್ ಅವರು ನಿನ್ನೆ ಸಂಜೆ ಸುದ್ದಿಗೋಷ್ಠಿ ಮಾಡಿದ್ರು. ಈ ಕಟ್ಟಾಜ್ಞೆ ಸರ್ಕಾರದ ನಿರ್ಧಾರವನ್ನು ಪ್ರಕಟ ಮಾಡಿದ್ರು. ಇದು ಕೆಲವರಿಗೆ ಬೇವು, ಕೆಲವರಿಗೆ ಬೆಲ್ಲ. ಇದನ್ನು ರೂಪ್ಸಾ, ರೆಕಗ್ನೈಸ್ಡ್ ಅನ್ಏಡೆಡ್ ಪ್ರೈವೇಟ್ ಸ್ಕೂಲ್ ಅಸೋಸಿಯೇಷನ್, ರೂಪ್ಸಾದವರು ಇದನ್ನು ಹೌದು ಇದು ಸರ್ಕಾರದ ಒಳ್ಳೆ ನಿರ್ಧಾರ, ಬೆಟರ್ ಲೇಟ್ ದೆನ್ ನೆವರ್, ತಡಾದರೂ ಕೂಡ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ರೂಪ್ಸಾದವರು ಸ್ವಾಗತ ಮಾಡಿದ್ರು. ಇನ್ನು ಪೇರೆಂಟ್ಸ್ ಅಸೋಸಿಯೇಷನ್, ಅಫ್ಕೋರ್ಸ್ ನಮ್ಮ ಈ ಕಷ್ಟವನ್ನು ಕಿಂಚಿತ್ತಾದರೂ ಸರ್ಕಾರ ಪರಿಗಣಿಸಿದೆ, ನಾವೆಷ್ಟೋ ಕೇಳಿದ್ವಿ ನಿಜ, ಬಟ್ ಸ್ಟಿಲ್ ಸರ್ಕಾರ ಒಂದು ಹಂತಕ್ಕೆ ಕಡಿಮೆ ಮಾಡಿದ್ರು ಅಂತ ರೂಪ್ಸಾದವರು ಕೂಡ ಸ್ವಾಗತ ಮಾಡಿದ್ದಾರೆ. ಆದರೆ ಕ್ಯಾಂಪ್ಸ್, ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳು ಇದನ್ನು ವಿರೋಧ ವ್ಯಕ್ತಪಡಿಸಿದೆ. ಹಾಗಾದರೆ ಈ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಸರ್ಕಾರ ಒಳ್ಳೆ ನಿರ್ಧಾರ ತೆಗೆದುಕೊಂಡ್ರೆ ಈಗಲಾದರೂ ಅನ್ನುವ ಒಂದು ಆಯಾಮ ಒಂದು ಕಡೆ. ಆದರೆ ಈ ಥರದ ನಿರ್ಧಾರ ತೆಗೆದುಕೊಂಡ್ಬಿಟ್ರೆ ನಾವು ಹೇಗೆ ಸಂಸ್ಥೆ ನಡೆಸೋದು, ನಮ್ಮ ಸಂಸ್ಥೆಯಲ್ಲೂ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ ಹೇಗೆ ನಾವು ಸ್ಯಾಲ್ರಿ ಕೊಡೋದು, ಅವ್ರಿಗೂ ಹೆಂಡತಿ ಮಕ್ಕಳಿಲ್ವಾ, ಅವ್ರಿಗೂ ಕುಟುಂಬ ಇಲ್ವಾ ಅನ್ನುವ ಆಯಾಮ ಮಗದೊಂದು ಕಡೆ. ಲೆಟ್ಸ್ ಮೂವ್ ಆನ್. ಜೊತೆಗೆ ಅಫ್ಕೋರ್ಸ್ ಬೇರೆ ಬೇರೆ ಆ್ಯಂಗಲ್ ಕೂಡ ಇದೆ. ಎಲ್ಲ ಚರ್ಚೆಯನ್ನು ಕೂಡ ಶುರು ಮಾಡ್ತಿದ್ದೀನಿ. ಈ ಪ್ಲಾಟ್ಫಾರ್ಮ್ ಇದೀಗ ಓಪನ್ ಆಗ್ತಾ ಇದೆ. ಹಾಗಾದರೆ ಈ ಚರ್ಚೆಯ ವೇದಿಕೆಯಲ್ಲಿ ನನ್ನ ಜೊತೆ 4 ಜನ ಗಣ್ಯರು ಜಾಯಿನ್ ಆಗ್ತಾರೆ. ಈ ಕ್ಷಣ ಯಾರ್ಯಾರಿದ್ದಾರೆ ನನ್ನ ಎಡಭಾಗದಿಂದ ಶುರು ಮಾಡ್ತಾ ಇದ್ದೀನಿ. ಪೋಷಕರ ಸಂಘದ ರೂವಾರಿಗಳಾಗಿ, ಅಂದರೆ ರಾಜ್ಯದ ಕಾರ್ಯದರ್ಶಿಗಳಾಗಿ ನಮ್ಮ ಜೊತೆ ಇದ್ದಾರೆ ಶ್ರೀ ಯೋಗಾನಂದ್ ಅವರು. ಯೋಗಾನಂದ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಒಂಚೂರು ಸ್ಮೈಲ್ ಕೊಡಿ. ಇವತ್ತಾದ್ರೆ ನಿಮ್ಮನ್ನ ಸರ್ಕಾರಕ್ಕೆ ವಾರ್ನ್ ಮಾಡೋದು, ಸರ್ಕಾರಕ್ಕೆ ಹಿಂಗೆ ಮಾಡಿ ಅಂತ ಹೇಳೋದು, ಪೋಷಕರು ಒದ್ದಾಡ್ತಿದ್ದೀವಿ ಅಂತ ಹೇಳೋದು, ಈ ಟೆನ್ಷನ್ಲೇ ನೋಡ್ತಾ ಇದ್ದೀವಿ. ಫೈನಲಿ ಅವ್ರ ಮುಖದಲ್ಲೊಂದು ನಗು. ಶ್ರೀ ಯೋಗಾನಂದ್ ಪೋಷಕರನ್ನ ರೆಪ್ರೆಸೆಂಟ್ ಮಾಡ್ತಿರುವಂಥವ್ರು. ಅವರ ಎಡಭಾಗದಲ್ಲಿ ಕೂತಿದ್ದಾರೆ ರೂಪ್ಸಾ, ಒಂದು ದೊಡ್ಡ ಸಂಘಟನೆ. ಅಫ್ಕೋರ್ಸ್ ಒಂದು 13,000 ಸಂಸ್ಥೆಗಳು ಅವರ ಹತ್ರ ಇದ್ದಾರೆ. ಅದರ ರೂವಾರಿ, ರಾಜ್ಯದ ಅಧ್ಯಕ್ಷರು ಲೋಕೇಶ್ ತಾಳಿಕಟ್ಟೆ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಲೋಕೇಶ್ ಅವರೇ. ಒಂದಷ್ಟು ಸಲಹೆ ಕೊಟ್ಟಿದ್ರಿ, ಐ ಸ್ಟಿಲ್ ರಿಮೆಂಬರ್. ಸರ್ಕಾರಕ್ಕೆ ಒಂದಷ್ಟು ಪರಿಗಣಿಸಿ ಒಂದು ಹಂತಕ್ಕೆ ಸರ್ಕಾರ ನಿಲುವನ್ನು ತೆಗೆದುಕೊಂಡಿದೆ ಅಂತ ನಿಮ್ಮ ಅಭಿಪ್ರಾಯ. ಐ ಕಮ್ ಬ್ಯಾಕ್ ಟು ಯು. ಮಗದೊಂದು ಕಡೆ ನಮ್ಮ ಜೊತೆ RT ಟಾಸ್ಕ್ ಫೋರ್ಸ್ನ ಸದಸ್ಯೆ ಸುಜಾತ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆಲ್ಕಮ್ ಬ್ಯಾಕ್ ಮೇಡಮ್, ಆಫ್ಟರ್ ಸಚ್ ಎ ಲಾಂಗ್ ಟೈಮ್ ನಿಮ್ಮ ಜೊತೆ ಮಾತಾಡೋಕ್ಕೆ ಅವಕಾಶ. ಅಫ್ಕೋರ್ಸ್ ಪ್ರೋಸ್ ಆ್ಯಂಡ್ ಕಾನ್ಸ್ ಬಗ್ಗೆ ನೀವು ಮಾತಾಡೋರಿದ್ದೀರಿ ಇವತ್ತಿನ ಶೋನಲ್ಲಿ. ವೆಲ್ಕಮ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವೇ ಕ್ಷಣದಲ್ಲಿ ಕ್ಯಾಂಪ್ಸ್ ಅವ್ರಿಗಂತೂ ಈಗ ಒಂದಷ್ಟು ಅಸಮಾಧಾನ ಅಂತೂ ಇದ್ದೇ ಇದೆ.
ಅದನ್ನ ವ್ಯಕ್ತಪಡಿಸೋದಕ್ಕೆ ಕೆಲವೇ ಕ್ಷಣದಲ್ಲಿ ಕಿರಣ್ ಪ್ರಸಾದ್ ಕ್ಯಾಂಪ್ಸ್ನ ಕೋರ್ ಕಮಿಟಿ ಸದಸ್ಯರು ಕೂಡ ಜಾಯ್ನ್ ಆಗೋರಿದ್ದಾರೆ. ಅವರ ಬರುವಿಕೆ ನಿರೀಕ್ಷೆಯಲ್ಲೇ ನಮ್ಮ ಚರ್ಚೆಯನ್ನು ಓಪನ್ ಮಾಡ್ತಿದ್ದೀನಿ. ಲೆಟ್ ಮೀ ಟೇಕ್ ಫಸ್ಟ್ ರಿಯಾಕ್ಷನ್. ಕೋಟ್ಯಾನ್ ಕೋಟಿ ಪೇರೆಂಟ್ಸ್ಗಳೆಲ್ಲ ನಮಗೆ ಸಂಪಾದನೆ ಆಗಿಲ್ಲ ಒಂದು ಕಡೆ, ಪ್ರತಿ ವರ್ಷ ಇನ್ಕ್ರೀಸ್ ಮಾಡ್ತಿದ್ದಾರೆ. ಈ ವರ್ಷ ಕೋವಿಡಲ್ಲಿ ನಮ್ಮ ಕಷ್ಟನೂ ಅರ್ಥ ಮಾಡ್ಕೋಬೇಕು ಶಾಲೆಯವರು ಮತ್ತು ಸರ್ಕಾರದವರು, ಒಂದು ದೊಡ್ಡ ಬೇಡಿಕೆ ಇತ್ತು. ಲೆಟ್ ಮಿ ಆಸ್ ದ ಫಸ್ಟ್ ರಿಯಾಕ್ಷನ್. ಯೋಗಾನಂದ್, ಪ್ಲೀಸ್ ಗೋ ಹೆಡ್. ಓಕೆನಾ? 70%? ಯಾ ಸರ್, ಕರ್ನಾಟಕದ ಇತಿಹಾಸದಲ್ಲಿ ಈ ಪ್ಯಾಂಡಮಿಕ್ ಒಂದು ಪೋಷಕ ವರ್ಗವನ್ನ, ಅನ್ಆರ್ಗನೈಸ್ಡ್ ಸೆಕ್ಟರ್ ಆಗಿದ್ದಂಥ ಪೋಷಕ ವರ್ಗವನ್ನ ಒಂದು ಪ್ಲಾಟ್ಫಾರ್ಮ್ಗೆ ತಂದು ನಿಲ್ಲಿಸಿದೆ. ನಮಗೆ ಪ್ರತಿದಿನ ಒಂದೊಂದು ಶಾಲೆದು ಕೇಸ್ಗಳು ಬರ್ತಾ ಇದ್ರೆ ಕಣ್ಣೀರು ಸೋರ್ತಾ ಇತ್ತು ಪೋಷಕರದು. ಆನ್ಲೈನ್ ಲಾಗಿನ್ ಐಡಿನ ತೆಗಿಯೋದು. ಈಗ 50,000 ಕಟ್ಟಿದ್ರೆ ತಿರ್ಗಾ ರಿಮೈನಿಂಗ್ ಅಮೌಂಟ್ ಕಟ್ಟಿಲ್ಲ ಅಂತ ಹೇಳಿ ಲಾಗಿನ್ ಐಡಿ ತೆಗಿಯೋದು. ಒನ್ಸ್ ವೈಲ್ ಲಾಗಿನ್ ಐಡಿ ತೆಗಿತಾ ಇದ್ದಂಗೆ ಆ ಮಗು ಮಾನಸಿಕವಾಗಿ ಖಿನ್ನತೆಗೆ ಹೋಗ್ಬಿಟ್ರೆ ಪೇರೆಂಟ್ಸ್ ಹೋಗಿ ದುಡ್ಡಿಲ್ಲ ಅವ್ರ ಹತ್ರ, ಪರಿಪರಿಯಾಗಿ ಕೇಳ್ಕೊಳ್ತಾರೆ, ದಯವಿಟ್ಟು ನಮ್ಗೆ ಸಮಯಾವಕಾಶ ಕೊಡಿ ಅಂತಾರೆ. ಇಲ್ಲ, ನೀವು ಮೇಲ್ಗಡೆಯಿಂದ ಆದೇಶ ಬಂದಿದೆ, ನೀವು ಇವಾಗ ಕಟ್ಟಿ ಲಾಗಿನ್ ಐಡಿ ಕೊಡ್ತೀವಿ, ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಕೊಡಲ್ಲ. ಇದು ಒಂದು ಶಾಲೆ ಅಲ್ಲ, ನಮಗೆ 100 ಶಾಲೆ ಪ್ರಾಬ್ಲಮ್. ನಮಗೆ ಏನ್ ಮಾಡಬೇಕು, ಇದನ್ನ ಯಾವ ತರ ತಗೊಂಡು ಹೋಗ್ಬೇಕು, ಸರ್ಕಾರನ ಮಾತನ್ನು ಕೇಳ್ತಾ ಇಲ್ಲ. 3-4 ಬಾರಿ ಪ್ರತಿಭಟನೆ ಮಾಡಿದೀವಿ, ಮನವಿ ಪತ್ರಗಳು ಕೊಟ್ಟಿದ್ದೀವಿ. ಯಾಕೆ ನಮ್ಮನ್ನ ಇಷ್ಟು ದೊಡ್ಡ ವರ್ಗವನ್ನ ನೆಗ್ಲೆಕ್ಟ್ ಮಾಡ್ತಾ ಇದೆ ಅಂತೇಳಿ ನಮ್ಗೆ ಎಷ್ಟು ಸಂಕಟ ಆಯ್ತು ಅಂದ್ರೆ ನಮ್ಗೆ ಒಂದ್ ರೀತಿ ಅಸಹಾಯಕತೆ ಆಗ್ಬಿಡ್ತು. ಎಲ್ಲೋ ಒಂದ್ ಕಡೆ ಆತ್ಮಹತ್ಯೆ ದಾರಿ ತುಳಿದ್ಬಿಟ್ರೆ ಏನಪ್ಪ ಮಾಡೋದು? ಯಾಕೆಂದ್ರೆ ಕೇಸ್ ಸ್ಟಡೀಸ್ಗಳನ್ನ ನೋಡಿದ್ರೆ, ಆ ತರ ಕೇಸ್ ಸ್ಟಡೀಸ್ಗಳನ್ನ ನೋಡಿದ್ರೆ, ಇಲ್ಲ ಸರ್ ನನಗೆ ಎಲ್ಲೋ ಒಂದ್ ಕಡೆ ಆಗ್ತಾ ಇಲ್ಲ, ನನಗೆ ಬದುಕಬೇಕು ಅಂತ ಅನಿಸ್ತಾ ಇಲ್ಲ ಅಂತ ಹೆಂಗಸರುಗಳು ಬರೋರು ಪೇರೆಂಟ್ಸ್ಗಳು. ನಮಗೆ ಸಮಾಧಾನ ಮಾಡೋದೇ ಒಂದು ದೊಡ್ಡ ಕೆಲಸ ಆಗ್ತಿತ್ತು. ಕೊನೆಗೂ ಕೂಡ ಅಂತಿಮವಾಗಿ ಸರ್ಕಾರ ನಾನು ಈಗಲೂ ಹೇಳ್ತೀನಿ, ಇನ್ನು ಬೇರೆ ಟೆನ್ಷನ್ ಗ್ಯಾರಂಟಿ ಶುರುವಾಗುತ್ತೆ ಅಂತ. ವೆಲ್ಕಮ್ ಬ್ಯಾಕ್ ಟು ಯು. ರೂಪ್ಸಾದ ಅಧ್ಯಕ್ಷರು ಲೋಕೇಶ್ ತಾಳಿಕಟ್ಟೆ, ನೀವು ಒಂದಷ್ಟು ಸಜೆಷನ್ಗಳನ್ನು ಕೊಟ್ಟಿದ್ರಿ ಸರ್ಕಾರಕ್ಕೆ, ಹಿಂಗೆ ಮಾಡಿ ಸರಿ ಹೋಗುತ್ತೆ ಅಂತ. ಅದ್ರಲ್ಲಿ ಒಂದಷ್ಟು ಓಕೆ ಅನಿಸ್ತಾ ಇದೆಯಾ ಈಗ? ಖಂಡಿತ ಸರ್, ನಾವು ಅದನ್ನು ಸ್ವಾಗತ ಮಾಡ್ತಾ ಇದ್ದೀವಿ. ಬಟ್ ನಾವೇನು ಹೇಳಿದ್ವಿ ಅಂತಂದ್ರೆ, ನಮ್ಗೆ ಯಾಕೆ ಇದು ಕಷ್ಟ ಆಗಿತ್ತು, ಯಾಕೆ ಇದನ್ನು ಜಲ್ದಿ ಅನೌನ್ಸ್ ಮಾಡಿ ಅಂತ ನಾವೇ ಒತ್ತಾಯ ಆಗ್ತಿದ್ವಿ ಅಂತಂದ್ರೆ, ಗ್ರಾಮೀಣ ಮಟ್ಟದಲ್ಲಿರುವಂಥ ನಮ್ಮ ರೂಪ್ಸಾಡಿನಲ್ಲಿರುವಂಥ ಯಾವುದೇ ಶಾಲೆಗಳು ಫೀಸಸ್ಸನ್ನು ಕಲೆಕ್ಷನ್ ಮಾಡೋದು ತುಂಬಾ ಕಷ್ಟ ಆಗಿತ್ತು. ಕಡಿಮೆ ಅಮೌಂಟ್ ಇದ್ರೂ ಕೂಡ ಕಷ್ಟ ಆಗಿತ್ತು. ಕಷ್ಟ ಯಾಕಾಗಿತ್ತು ಅಂದ್ರೆ, ಪೋಷಕರು ನಮ್ಮ ಜೊತೆ ಒಳ್ಳೆ ಸಂಬಂಧ ಇತ್ತು. ಸೊ ನಾವು ಅವ್ರನ್ನ ಕೇಳಕ್ ಹೋದಾಗ ಸರ್ಕಾರ ಕೆಲವು ದ್ವಂದ್ವ ಹೇಳಿಕೆಗಳು ನೀಡಿದ್ರಿಂದ ನಾವು ನಮ್ಮ ಮಾತುಗಳು ಕಟ್ಟೋದು, ಕೇಳಿದ ತಕ್ಷಣ ನಾವು ಕಳ್ಳರಾಗಂಗೆ ಕಾಣ್ತಿದ್ವಿ ಅವ್ರಿಗೆ. ಸೊ ಹಾಗಾಗಿ ನಾವು ಮನಸ್ಸಿನಲ್ಲೇ ನೋವುಗಳನ್ನ ಉಂಟ್ಕೊಂಡು ಕಾಯ್ತಾ ಇದ್ವಿ. ಈ ಗ್ರಾಮೀಣ ಭಾಗದಲ್ಲಿ ಇನ್ನೊಂಥರ ಹೆಂಗೆ ಅಂದ್ರೆ, ನಿಮ್ಮನ್ನ ಸರ್ ಅನ್ನೋಕ್ಕಿಂತ ಲೋಕೇಶ್ ನಮಸ್ಕಾರ ಅನ್ಬಿಡ್ತಾರೆ. ಹೌದು, ಅಣ್ಣ ಅಂತಾರೆ, ಮಾವ ಅಂತಾರೆ, ಅಳಿಯ ಅಂತಾರೆ, ಇದೇ ಮಾತು. ನಮ್ಗೆ ಕರೆಯದೇ ಹಂಗೆ ಕರೆ, ಲೋಕೇಶ್ ಅಂತಾನು ಕರೆಯಲ್ಲ ಸರ್, ಮಾವ, ಅಳಿಯ, ಏ ಬರೋ ಇಲ್ಲಿ ಅಂತ ಹಿಂಗೆ ಕರೆಯೋದವ್ರು. ಎಲ್ಲ ಸಂಬಂಧ ನೀವು ಡಿಪೆಂಡ್ ಮಾಡಕ್ಕಾಗಲ್ಲ. ಅವು ಸಂಬಂಧ ಕೇಳೋದನ್ನ ಬಿಟ್ಬಿಟ್ಟು ನಾವು ಎಲ್ಲಿ ಅವ್ರ ಮುಂದೆ ಕಳ್ಳರಾಗ್ತೀವೋ ಅಂತ. ಸೊ ಕೇಳದೇ ಬಿಟ್ಟಿದ್ವಿ ಸರ್. ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದು ಶಾಲೆ ನಡೆಸ್ತಾ ಇದ್ವಿ. ಈಗ ನಮ್ಮ ಯೋಗಾನಂದ್ ಸರ್ ಹೇಳಿದ್ರು, ಪೋಷಕರು ಆತ್ಮಹತ್ಯೆ ಮಾಡ್ಕೊಂಡು, ಆಕ್ಚುಲಿ ಸ್ಕೂಲಿನ ಮಾಲೀಕರು ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂತ ಸ್ಥಿತಿಗೆ ಬಂದಿತ್ತು. ಯಾಕಂದ್ರೆ ನಾವು ಕೇಳಕ್ ಆಗ್ತಾ ಇಲ್ಲ, ಈ ಕಡೆ ಖರ್ಚನ್ನ ಸರಿದೂಗ್ಸಕ್ ಆಗ್ತಾ ಇಲ್ಲ. ಒಂದ್ ದಿನೆಲ್ಲ ಕೆಲವು ಶಾಲಾ ಮಾಡಿರೋ ಅಂತವ್ರಿಗೆ ನಾನು ಸಮಾಧಾನ ಮಾಡಿದೀನಿ, ವೆಯ್ಟ್ ಮಾಡ್ರಪ್ಪ, ಇವತ್ತಲ್ಲ ನಾಳೆಗೆ ಅನೌನ್ಸ್ ಮಾಡ್ತಾರೆ, ಆವಾಗ ಪೋಷಕರ ಹತ್ರ ಮಾತಾಡೋಣ ಅಂತ ಕಾಯ್ತಾ ಇದ್ವಿ. ಕೆಲವು ಸಾರಿ ಬಹಳ ಕಷ್ಟದಲ್ಲಿರೋದನ್ನ ನೋಡಿ ಕೆಲವು ಪೋಷಕರು ಸ್ವಲ್ಪ ಹಣ ಕಟ್ತಾ ಇದ್ರು. ಬಟ್ ಒಂದ್ ಮಾತಂತೂ ಹೇಳ್ತಿದ್ರು, ಸರ್ಕಾರ ಘೋಷಣೆ ಮಾಡಿದ ನೆಕ್ಸ್ಟ್ ಡೇನೆ ನಾವು ದುಡ್ಡನ್ನು ಕಟ್ತೀವಿ ಅಂತ. ಸೊ ಬ್ಯಾಂಕ್ಗಳು ಕೂಡ ನಮಗೆ ಲೋನ್ ಕೊಡೋರು ಕೂಡ ಯಾವ್ದಾರ ಒಂದು ಫೀಸ್ ಅನೌನ್ಸ್ ಮಾಡ್ಲಿ, ನಿಮಗೆ ದುಡ್ಡು ಬರುತ್ತೆ ಅಂತ ಗೊತ್ತಾದ್ರೆ ನಾವು ಲೋನ್ ಕೊಡ್ತೀವಿ ಅಂತ. ಸೊ ಈ ಎಲ್ಲಾ ಸಮಸ್ಯೆಗಳನ್ನ ಇಟ್ಕೊಂಡು ನಾವು ಸರ್ಕಾರಕ್ಕೆ ದಿನಾ ಒತ್ತಡ ಆಗ್ತಿದ್ವಿ, ಯಾವ್ದಾರ ರೂಪದಲ್ಲಿ ಒಂದಿಷ್ಟು ಅನೌನ್ಸ್ ಮಾಡಿ ಸರ್, ನಾವೇನಾದ್ರು ಒಂದಿಷ್ಟು ಫೀಸಸ್ ಅನ್ನು ಇಸ್ಕೊಳ್ಳೋದಕ್ಕೆ ನಮಗೊಂದು ಅಧಿಕೃತವಾದಂತ ಆದೇಶ ಸಿಗುತ್ತೆ ಅಂತ. ಸೊ ಅದನ್ನ ಸುರೇಶ್ ಕುಮಾರ್ ಅವರು ತಡವಾಗಿ ಕೊಟ್ಟರು, ಲೇಟ್ ಆಗಾದ್ರೂ ಕೊಟ್ಟರು, ಬಟ್ ಕೊಟ್ಟರು ನೆನ್ನೆ ಸಹ. ನಾವು ಅದನ್ನ ಸ್ವಾಗತ ಮಾಡಿದ್ವಿ. ಬಟ್ ಅದ್ರ ಜೊತೆಗೆ ಒಂದು ಸಮಸ್ಯೆ, ವಾಪಸ್ ಬರ್ತೀನಿ ಚರ್ಚೆ ಮುಂದಿನ ಭಾಗಕ್ಕೆ. ನಮ್ಮ ಜೊತೆ ಸುಜಾತ ಅವರು RT ಟಾಸ್ಕ್ ಫೋರ್ಸ್ ನ ಸದಸ್ಯೆ, ನೇರ ಸಂಪರ್ಕದಲ್ಲಿದ್ದಾರೆ. ಅಲ್ಟಿಮೇಟ್ಲಿ ನಮ್ಮೆಲ್ಲರ ದೃಷ್ಟಿಕೋನ ಇರೋದು ಆ ಮಕ್ಕಳ ಮೇಲೆ, ಅನ್ಡೌಟೆಡ್ಲಿ ಅದ್ರ ಬಗ್ಗೆ, ಬಿಕಾಸ್ ಅವರ ಭವಿಷ್ಯ ಎಲ್ಲರಿಗೂ ಬಹಳ ಮುಖ್ಯ. ಡ್ಯೂ ರಿಯಲಿ ಫೀಲ್ ಸರ್ಕಾರ ಈಗ ಒಂದು ಬ್ಯಾಲೆನ್ಸ್ಡ್ ಆಗಿ ಒಂದು ನಿರ್ಧಾರಕ್ಕೆ ಬಂತು ಅಂತ ನಿಮ್ಗೆ ಅನಿಸ್ತಿದೆಯಾ ಸುಜಾತ ಮೇಡಮ್? ಖಂಡಿತವಾಗ್ಲೂ ಇಲ್ಲ ಹರೀಶ್ ಅವರೇ, ಇದರಲ್ಲಿ ಕ್ಲಾರಿಟಿ ಇಲ್ಲ. ಸೊ ಇದು ಮುಂದೆ ಚರ್ಚೆ ನಡೆಯೋದ್ರಲ್ಲಿ ನಾನು ಅದದ್ದು ಏನು ಅಂತ ಹೇಳ್ತೀನಿ. ಇವರು ಬೋಧನಾ ಶುಲ್ಕ ಅಂತ ಹೇಳಿದ್ದಾರೆ. ಹೌದು, ಬೋಧನಾ ಶುಲ್ಕ ಅನ್ನೋದು ಎಷ್ಟು ಪೇರೆಂಟ್ಸ್ಗೆ ಅದರದ್ದು ಅರ್ಥ ಗೊತ್ತಿದೆ. ಯಾಕಂದ್ರೆ ಟ್ಯೂಷನ್ ಫೀ ಅಂತ ಏನ್ ಹೇಳ್ತೀವಿ, ನೀವು ದೊಡ್ಡ ದೊಡ್ಡ ಶಾಲೆಗಳನ್ನ ತಗೊಂಡಾಗ, ನಾನು ಹಿಂದೆನೂ ನಿಮ್ ಡಿಸ್ಕಷನ್ ಅಲ್ಲಿ ಹೇಳಿದ್ದೆ, ಸರ್ಕಾರ ಒಂದು ಡಿಸಿಷನ್ ಅಥವಾ ಒಂದು ರೂಲ್ ಅಲ್ಲಿ ಎಲ್ಲಾ ಸ್ಕೂಲ್ಗೆ ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು. ಸೊ ನೀವು ದೊಡ್ಡ ದೊಡ್ಡ ಶಾಲೆಗಳನ್ನ ತಗೊಂಡಾಗ ಟ್ಯೂಷನ್ ಫೀ ಎಷ್ಟಿರುತ್ತೆ ಅವ್ರದ್ದು? 10,000 ರಿಂದ 15,000 ಇರುತ್ತೆ. ಇನ್ನೂ ಜಾಸ್ತಿ ಇರೋದು ನೋಡಿ, ಉಳಿದೆಲ್ಲ ಅವ್ರದ್ದು ಅಲ್ಟ್ರಾ ಇದು ಬಿಲ್ಡಿಂಗ್ ಫೀಸು
ಹೌದು ಹೌದು, ಅಲ್ಲ ನಾನು ಹೇಳ್ತಿರೋದು, ಇವರು ಬೋಧನಾ ಶುಲ್ಕದಲ್ಲಿ 70% ಕಟ್ಟಿ ಅಂತ ಕೊಟ್ಟಿದ್ದಾರೆ. ಆದ್ರೆ ಇದನ್ನ ಎಷ್ಟು ಶಾಲೆಗಳು ಪಾಲಿಸ್ತಾರೆ? ಯಾಕಂದ್ರೆ ಪಾಲಿಸಲೇಬೇಕಲ್ಲ, ಈಗ ಕಟ್ಟಾಜ್ಞೆ ಇದು ಪಾಲಿಸಲೇಬೇಕು. ರಾಜ್ಯದ ಎಲ್ಲಾ ಮಾದರಿಯ ಶಾಲೆಗಳಿಗೂ ಇದು ಕಟ್ಟಾಜ್ಞೆ. ಹರೀಶ್ ಅವರೇ, ಪ್ಲೀಸ್. ಹೌದು, ಈಗ ಬಿಗಿನಿಂಗ್ ಆಫ್ ದ ಇಯರ್ ನಲ್ಲಿ ಎಷ್ಟೋ ಶಾಲೆಗಳು ಫೀಸ್ ನ ಜಾಸ್ತಿ ಮಾಡಿದ್ದಾರೆ. ಸೊ ಈಗ ಅದರಲ್ಲಿ ನೀವು 30% ಕಟ್ ಮಾಡೋದು ಅಂತ ಹೇಳಿದ್ರೆ ನೀವು ಅಷ್ಟೇ ಕಟ್ಟದಾಗತ್ತಲ್ಲ. ಸೊ ಇದ್ರದ್ದು ಡೇಟಾ ಎಲ್ಲಿದೆ ಸರ್ಕಾರ? 2019 ಮೇಡಮ್ ಹೆಂಗೆ ಅಂದ್ರೆ ಹೇಳಿದ್ದು ಅಂದ್ರೆ ಮೇಡಮ್ ನಿಮ್ ಜಸ್ಟ್ ಗಮನಕ್ಕೆ ಅಫ್ಕೋರ್ಸ್ ಗೊತ್ತಿರುತ್ತೆ ನಿಮ್ಗೂ, ಬಟ್ ಕ್ಲಾರಿಟಿ ಏನಪ್ಪಾ ಅಂದ್ರೆ ಪೇರೆಂಟ್ಸ್ ಗಳಿಗೆ 2019-20 ಸಾಲಿನಲ್ಲಿ ಏನ್ ಬೋಧನಾ ಶುಲ್ಕ ಕಟ್ಟಿದ್ರು ಅದರ ಮೇಲೆ ಈಗ, ಯಾಕಂದ್ರೆ ಕಳೆದ ವರ್ಷ ಜಾಸ್ತಿ ಮಾಡಂಗಿಲ್ವಲ್ಲ, ಅದನ್ನ ಹೇಳಿತ್ತಲ್ಲ, ಸೊ ಹಾಗಾಗಿ ಅದರ ಮೇಲೆ 70% ಕರೆಕ್ಟ್ ಆಗಿ. ಹಾ, ಪ್ಲೀಸ್ ಗೋ. ಸುಜಾತಾ ಮೇಡಮ್ ನಮಸ್ಕಾರ, ಹೇಗಿದ್ದೀರಾ? ಕರೆಕ್ಟ್. ಆದ್ರೆ ನಾನ್ ಯೋಗಾನಂದ್ ಅವರೇ ಚೆನ್ನಾಗಿದ್ದೀನಿ. ಬಹಳ ದಿನ ಆಯ್ತು. ಈಗ ಯೋಗಾನಂದ್ ಅವರೇ, ನಾನ್ ಹೇಳ್ತಿರೋದು ಏನಂದ್ರೆ, ಇದು ಹೌದು ಲಾಸ್ಟ್ ಇಯರ್ ಫೀಸ್ ಸ್ಟ್ರಕ್ಚರ್ ನಾನು ಒಪ್ಕೊಳ್ತೀನಿ. ಆದ್ರೆ ನಾನು ಹೇಳ್ತಿರೋದು ಎಷ್ಟೋ ಶಾಲೆಗಳು ಆಲ್ರೆಡಿ ಇದು ಫೀಸ್ ಸ್ಟ್ರಕ್ಚರ್ ಇನ್ಕ್ರೀಸ್ ಮಾಡಿದ್ರು, ಅದನ್ನ ಸರ್ಕಾರ ಗಮನ ಕೊಟ್ಟಿಲ್ಲ. ಎಷ್ಟು ಪೇರೆಂಟ್ಸ್ ಕಂಪ್ಲೇಂಟ್ ಹೋದ್ರು ಮಿನಿಸ್ಟರ್ ಕಡೆಗೆ ಸುಮಾರು ಕಡೆ ನಮ್ಮ RTE ಮುಖಾಂತರದಿಂದ ಕಂಪ್ಲೇಂಟ್ಸ್ ಹೋಗಿದ್ರು, ಯಾವುದೇ ರೀತಿಯಾದ ನಮಗೆ ಒಂದು ರಿಪ್ಲೈ ಅನ್ನ ಬರೋದಿಲ್ಲ. ಸೊ ಹೀಗಿರುವಾಗ ಒಂದು ಕಂಪ್ಲೇಂಟ್ ಮೆಕ್ಯಾನಿಸಮ್ ಏನಿದೆ ಅದು ಹೇಗಿದೆ ನಮ್ಮ ಸರ್ಕಾರದಲ್ಲಿ? ಪೇರೆಂಟ್ಸ್ ಎಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಬೇಕು, ಹೇಗ್ ಫಾಲೋ ಮಾಡಬೇಕು? ಯೋಗಾನಂದ್ ಅವರೇ ಹೇಳ್ದಾಗೆ ರೀಸೆಂಟ್ ಒಂದ್ ಕೇಸ್ ಇದೆ, ನನ್ನ ಶಾಲೆ ಹೆಸರು ತಗೊಳ್ಳಿಕ್ಕೆ ಇಷ್ಟಪಡಲ್ಲ. ಅಡ್ಮಿಷನ್ ಬಿಗಿನಿಂಗ್ ಆಫ್ ದ ಇಯರ್ ಅಲ್ಲಿ ಆಗಿದೆ, ಆದ್ರೆ ಆ ಮಗುಗೆ ಲಾಗಿನ್ ID ಸಿಕ್ಕಿರೋದು ಸಂಕ್ರಾಂತಿ ಹಬ್ಬ ಕಳೆದ ಮೇಲೆ. ಯಾಕೆ? ಫೀಸ್ ಕಟ್ಟಿರ್ಲಿಲ್ಲ. ಸೊ ಈ ತರದ ಕೇಸಸ್ ಸಾಕಷ್ಟಿದೆ. ನಮ್ ಸರ್ಕಾರ ಇದಕ್ಕೆ ಯಾವ ರೀತಿ ಸರ್ಕಾರದ ವತಿಯಿಂದ ನಾನು ನನಗೆ ಕೇಳಿಸ್ಕೊತಿದ್ದೆ, ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಕೇಳ್ಬಿಡಬಹುದು, ಪ್ರೆಸ್ ಮೀಟ್ ನೀವು ಅದಕ್ಕೆ ಇನ್ಪುಟ್ ಕೊಡ್ಬೋದು. ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಮಾನ್ಯ ಸಚಿವರು ಹೇಳ್ತಿದ್ದು ಕೇಳಿಸ್ಕೊಂಡೆ, ಅಂದ್ರೆ ಪೋಷಕರು ಮತ್ತು ಶಾಲೆಯವರು ಇದಕ್ಕೆ ಬಗ್ಗೆ ಚರ್ಚೆ ಮಾಡಬೇಕು, ಈ ಕೆಲಸ ಆಗ್ತಿಲ್ಲ, ಶಾಲಾ ಆಡಳಿತ ಮಂಡಳಿ ಸಮಿತಿ ರಚನೆ ಮಾಡಬೇಕು, ಇದು ಆಗ್ತಿಲ್ಲ ಅಂತೆಲ್ಲ ಕನ್ಸರ್ನ್ ರೈಸ್ ಮಾಡ್ತಿದ್ರು. ಹಾಗಾದ್ರೆ ಯಾರು ಇದಕ್ಕೆ ರೂಟ್ ಮಾಡೋರು ಯಾರು ಹಾಗಿದ್ರೆ ಸುಜಾತ ಮೇಡಮ್? ಮಾಡಬೇಕು. ಯಾವಾಗ ಮಾಡ್ತಾರೆ? 1 ವರ್ಷನೇ ಕಳೆದೋಯ್ತಲ್ಲ. ಈ ತರ ಪೇರೆಂಟ್ಸ್ ನಮ್ಮಂತವ್ರು, ಯೋಗಾನಂದ ಅಂತವ್ರು, ನಾಕ್ಸಿಮಾ ಅಂತವ್ರು ಪರಿಚಯ ಇರೋರು ಅಥವಾ ಬೇರೆ ಪೇರೆಂಟ್ಸ್ ಇವ್ರ ಹತ್ರ ಹೋಗಿ ನಿಮ್ಗೆ ಸಹಾಯ ಆಗುತ್ತೆ ಅಂತ ಕಳ್ಸಂತ ಪೇರೆಂಟ್ಸ್ ಗೆ ದಾರಿ ಆಗ್ತಿದೆ. ಅದ್ರ ಬಗ್ಗೆನೂ ನಾಲೆಡ್ಜ್ ಇಲ್ದೇ ಇರೋಂತ ಪೇರೆಂಟ್ಸ್ ಗೆ ಯಾವ ರೀತಿ ಹೆಲ್ಪ್ ಮಾಡ್ತಿದ್ದಾರೆ? ಸರ್ಕಾರ ಯಾವ ಅವೇರ್ನೆಸ್ ಕೊಟ್ಟಿದೆ? ನಿಮಗ್ ತೊಂದರೆ ಆದ್ರೆ ಇಂಥ ಕಡೆಗೆ ಬನ್ನಿ, ಅದಕ್ಕೊಂದು ಹೆಲ್ಪ್ ಲೈನ್ ಮಾಡ್ತೀವಿ, ಇಲ್ಲಿಗೆ ಫೋನ್ ಮಾಡಿ, ಏನಾದ್ರೂ ಮಾಡ್ತಿದಾರ? ಖಂಡಿತವಾಗ್ಲೂ ಮಾಡಿಲ್ವಲ್ಲ. ಮಾಡ್ತೀವಿ ಅಂತಿದಾರಲ್ಲ ಮೇಡಮ್. ಇವಾಗ ಆಯುಕ್ತರು ಮತ್ತೆ ಚರ್ಚೆ ಮಾಡ್ತಾರೆ, ಸಮಿತಿ ಮಾಡ್ತೀವಿ, ಏನ್ ಬೇಕಾದ್ರೂ ಕಂಪ್ಲೇಂಟ್ ಕೊಡ್ಬೋದು ಅಂತ ಹೇಳ್ತಿದ್ರು. ಈಗ ಹರೀಶ್ ಅವರೇ, ಮಾಡಬೇಕು ಅನ್ನೋದಲ್ಲ ಇದು. ಎಜುಕೇಶನ್ ನಮ್ಮ ಮುಂದಿನ ಒಂದು ಪೀಳಿಗೆಗೆ ಫ್ಯೂಚರ್ ಸಿಟಿಸನ್ ಅಂತ ಏನ್ ಹೇಳ್ತೀವಿ, ಅವ್ರಿಗೆ ಇರ್ಬೇಕಾದಂತ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ಇದು. ಮಾತುಕತೆ ಚರ್ಚೆನ ಮುಂದುವರಿಸ್ತೀನಿ. ಬಿಕಾಸ್ ಐ ರಿಕ್ವೆಸ್ಟ್, ಮಗದೊಬ್ಬ ಗೆಸ್ಟ್ ನಮ್ಮ ಜೊತೆ ಈಗ ಜಾಯಿನ್ ಆಗ್ತಿದ್ದಾರೆ, ವೆರಿ ಇಂಪಾರ್ಟೆಂಟ್ ಈಗ ಅವ್ರ ಜೊತೆ ಮಾತಾಡೋದು ನನಗೆ. ಕ್ಯಾಂಪ್ಸ್ ನ ಕೋರ್ ಕಮಿಟಿ ಸದಸ್ಯರು, ಅವರ ಹೆಸರು ಶ್ರೀ ಕಿರಣ್ ಪ್ರಸಾದ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಕಿರಣ್ ಪ್ರಸಾದ್ ಅವರೇ, ಸ್ಟುಡಿಯೋಲ್ಲಿ ಕೂತಿರೋರು ವೆಲ್ಕಮ್ ಮಾಡ್ತಿದ್ದಾರೆ ಸರ್ಕಾರದ ಈ ನಿಲುವನ್ನು. ಆದರೆ ಕ್ಯಾಂಪ್ಸ್ ಅವರು ಇಲ್ಲ, ಇದನ್ನ ಮೇಂಟೈನ್ ಮಾಡೋಕೆ ಸಾಧ್ಯ ಆಗಲ್ಲ, 70% ಮಾತ್ರ ಕಟ್ಟಿದ್ರೆ ಅಂತ. ನೀವು ಕೂಡ ಸರ್ಕಾರಕ್ಕೆ ಅಹವಾಲನ್ನು ಸಲ್ಲಿಸಿದ್ರಿ, ನಿಮ್ಮ ಡಿಮ್ಯಾಂಡ್ ಕೂಡ ಇತ್ತು. ನಿಮ್ಮ ಡಿಮ್ಯಾಂಡ್ ಏನಿತ್ತು? ಇವಾಗ ಇಷ್ಟಾದ್ರೆ ಏನೆಲ್ಲ ಪ್ರಾಬ್ಲಮ್ಗಳು ಫೇಸ್ ಮಾಡ್ತೀರಿ? ನಾವು ಹರೀಶ್ ಅವರೇ, ನನ್ನ ಧ್ವನಿ ಬರ್ತಾ ಇದೆಯಾ? ಕ್ಲಿಯರ್, ಕ್ರಿಸ್ಟಲ್ ಕ್ಲಿಯರ್. ಓಕೆ, ಈಗ ಈ ಕಟ್ಟಾಗೋದ್ರ ಬಗ್ಗೆ ನಾವು ಮುಂಚಿಂದನೂ ನಾವು ಒಬ್ಜೆಕ್ಷನ್ ಮಾಡಿಲ್ಲ. ಈ 30% ಕಡಿತ, ಈ ಟ್ಯೂಷನ್ ಫೀ ಬೋಧನಾ ಶುಲ್ಕ ಅಂತ ಏನ್ ಮಾಡಿದ್ದಾರೆ, ಅದಲ್ಲದೆ ಬೇರೆ ಶುಲ್ಕಗಳು ಏನು ನಾವು ತೊಳಂಗಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಹೌದು, ಓಕೆ, ಇದು 30% ಆಗ್ಲಿಲ್ಲ, ಬಹಳ ಜಾಸ್ತಿ ಆಯ್ತು. ಸೊ ಇದು ನಮಗೆ ತೊಂದರೆ ಆಗುತ್ತೆ, ಯಾಕೆಂದ್ರೆ ಈಗ ಆಲ್ರೆಡಿ ಅಡ್ಮಿಷನ್ಸ್ 30-40% ಅಲ್ಲಿ ಇದೆ. ಆಮೇಲೆ ಪ್ರತಿ ಸಲ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾವು ರೆಪ್ರೆಸೆಂಟ್ ಮಾಡ್ತಿರೋ ಶಾಲೆಗಳು 30,000-40,000 ರೂಪಾಯಿ ಈ ಫೀ ರೇಂಜ್ ಅಲ್ಲಿ ಇರೋ ಶಾಲೆಗಳು. ಸೊ ಇದರಲ್ಲಿ 30,000-40,000 ರೂಪಾಯಿ ತೊಗೊಳೋದ್ರಲ್ಲಿ 30% ಕಡಿತ ಸ್ಟಿಲ್ ಓಕೆ ಅಂತ ಅನ್ಸುತ್ತೆ. ಆದ್ರೆ ನೀವು ಬೋಧನಾ ಶುಲ್ಕ ಮಾತ್ರ ಅಂತ ಹೇಳಿದ್ರೆ, ವಾಟ್ ಅಬೌಟ್ ಅದರ್ ಫೀಸ್ ಎಲ್ಲಾನು ಸೇರ್ಕೊಳ್ಳುತ್ತೆ. ನಮ್ಗೆ ಎಫೆಕ್ಟಿವ್ ನಾನು ಲೆಕ್ಕಾಚಾರ ಮಾಡಿರೋ ಪ್ರಕಾರ 60-70%. ಅಂದ್ರೆ ಲ್ಯಾಬ್ಗೆ ಅಂತ ತಗೋತಾ ಇದ್ರಿ, ಕ್ರೀಡೆಗೆ ಅಂತ ತಗೋತಾ ಇದ್ರಿ, ಅಭಿವೃದ್ಧಿ ಶುಲ್ಕ ಅಂತ ತಗೋತಿದ್ರಿ, ಟ್ರಸ್ಟ್ ಹೆಸರಿನಲ್ಲಿ ತಗೋತಿದ್ರಿ, ಅದೆಲ್ಲ ತಗೊಳಂಗಿಲ್ಲ ಅಂತ.
ಹೌದು, ಯಾಕೆ ಓವರ್ ಆಲ್ ಯಾಕೆ ಇವ್ರು ಕನ್ಸಿಡರ್ ಮಾಡ್ತಿಲ್ಲ? ಯಾಕೆಂದ್ರೆ ಇವ್ರು ಒಂದು ಮಾತ್ರ ಆಂಗಲ್ ತಗೊಂಡು ಮಿಕ್ಕಿದೆಲ್ಲ ಕಟ್ ಮಾಡಿ ಅಂದ್ರೆ ಎಫೆಕ್ಟಿವ್ ಡಿಸ್ಕೌಂಟಿಂಗ್ ಬಹಳ ಜಾಸ್ತಿ ಆಯ್ತು. ಆಮೇಲೆ ಈಗ ಆಲ್ರೆಡಿ ಸ್ಯಾಲರಿ ಕಟ್ಸ್ ಎಲ್ಲ ಬಹಳ ಆಗ್ತಿದೆ, ಎಲ್ಲ ನ್ಯೂಸ್ ಅಲ್ಲೂ ಕೂಡ ಬರ್ತಾ ಇದೆ. ಇದ್ರ ಮೇಲೆ ನಾವು ಮೇಂಟೆನೆನ್ಸ್ ಮಾಡಿ ಆಮೇಲೆ ಓವರ್ ಹೆಡ್ಸ್ ಅಂದ್ರೆ ಬಹಳ ಸೇರ್ಕೊಳ್ಳುತ್ತೆ. ಯಾಕೆಂದ್ರೆ ಬಿಲ್ಡಿಂಗ್ ನಾವು ಕಟ್ಟಿರ್ತೀವಿ, ವಾಹನಗಳು ತಗೊಳ್ತೀವಿ, ಪ್ರತಿಯೊಂದು ಕೂಡ ನಾವು ಇದನ್ನ ಮೇಂಟೆನೆನ್ಸ್ ಮಾಡ್ಬೇಕು. ನಮ್ಗೆ ಎಲ್ಲೂ ರಿಯಾಯಿತಿ ಸಿಕ್ಕಿಲ್ಲ. ಆದ್ರೆ ನೀವು ಏಕ್ದಮ್ ಒಂದೇ ಸಲ 30% ಕಟ್ಟು, ನಮ್ಗೆ ಎಫೆಕ್ಟಿವ್ ಕಟ್ಟು 60-70% ಅಂದ್ರೆ ಯಾವುದೇ ಒಂದು ಸಂಸ್ಥೆ ಹೇಗೆ ಅದನ್ನ ಸಸ್ಟೈನ್ ಮಾಡುತ್ತೆ? ಇದನ್ನು ಅರ್ಥ ಮಾಡ್ಕೊಂಡಿರುವಂತ ಪೋಷಕರ ಜಾಗದಲ್ಲಿ ಕೂತಿರೋ ಯೋಗಾನಂದ್ ಅವ್ರು ಏನೋ ಹೇಳ್ಬೇಕು ಅಂತ ಬಯಸ್ತಿದ್ದಾರೆ. ನಮ್ಮ ಚರ್ಚೆಯ ಮುಂದಿನ ಭಾಗಕ್ಕೆ ಹೋಗ್ತೀನಿ ನಾನು, ಆದ್ರೆ ಅದಕ್ಕೆ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ. ಎಲ್ಲೂ ಹೋಗದೆ ಕಾಯ್ತಾ ಇರಿ. ಲಾಟ ಇದು ಶಾಲೆಯ ಶುಲ್ಕಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಚರ್ಚೆ ಶುರುವಾಗಿದೆ. ವೇದಿಕೆಯಲ್ಲಿ 4 ಜನ ಗಣ್ಯರಿದ್ದಾರೆ. ರೂಪ್ಸಾದ ಅಧ್ಯಕ್ಷರು ಲೋಕೇಶ್ ತಾಳಿಕಟ್ಟೆ, ಇನ್ನು ಪೋಷಕರ ಸಂಘದ ಕಾರ್ಯದರ್ಶಿ ಮಿಸ್ಟರ್ ಯೋಗಾನಂದ್, RTE ಟಾಸ್ಕ್ ಫೋರ್ಸ್ನ ಸದಸ್ಯೆ ಸುಜಾತ್ ಅವರು ಮತ್ತು ಕ್ಯಾಂಪ್ಸ್ನ ಕೋರ್ ಕಮಿಟಿ ಸದಸ್ಯರಾದಂತಹ ಶ್ರೀ ಕಿರಣ್ ಪ್ರಸಾದ್ 4 ಜನ ಇದ್ದಾರೆ. ಲೆಟ್ ಮಿ ಆಸ್ಕ್ ಫಸ್ಟ್ ಕ್ವಶನ್. ಯೋಗಾನಂದ್ ನಮ್ಮ ಜೊತೆ ಸರ್, ಯಾವಾಗಿಂದ ನಾವು ಬೋಧನಾ ಶುಲ್ಕ ಮಾತಾಡ್ತಿದ್ದೀವಿ. ನಾವು ಫೀಸ್ ಕಟ್ಟೋಕೆ ಹೋದ್ರೆ, ನನ್ನನ್ನು ಒಳಗೊಂಡು ಪೇರೆಂಟ್ಸ್ ಕಟ್ಟಬೇಕಾದ್ರೆ ಟ್ಯೂಷನ್ ಫೀ ಅಂತಿರುತ್ತೆ, ಬೇರೆದೆಲ್ಲ ಆಕ್ಟಿವಿಟಿ ಫೀಸು, ವೆಲ್ಫೇರ್ ಫೀಸು, ಆ ಫೀಸು, ಈ ಫೀಸು, XYZ ಒಂದು 7-8 ಇದ್ರೆ, ಟ್ಯೂಷನ್ ಫೀಸ್ ಅಂದಾಗ ಈ ಕಡೆ ನೋಡಿದ್ರೆ ಅಮೌಂಟ್ ಎಲ್ಲದಕ್ಕಿಂತ ಅತಿ ಹೆಚ್ಚಿದ್ರೆ ಅದೇ ಇರುತ್ತೆ, ಅದರಲ್ಲಿ ಸಬ್ಬಿರಲ್ಲ ಅಷ್ಟೇ. ನನಗೆ ಕರೆಕ್ಟಾಗಿ ಹೇಳಿ, ಜನ ಅರ್ಥ ಮಾಡ್ಕೊಂಬಿಟ್ಟು, ಕೋಟ್ಯಾನ್ ಜನ ನ್ಯೂಸ್ 18 ನೋಡ್ತಿದ್ದಾರೆ. ಏನಿದು ಬೋಧನಾ ಶುಲ್ಕ? ಆಕ್ಚುಲಿ ರಾಜ್ಯ ಸರ್ಕಾರ ಕಳೆದ ವರ್ಷ ಈ ಬೋಧನಾ ಶುಲ್ಕದ ಡೆಫಿನೇಷನ್ ಅನ್ನ ಫಿಕ್ಸ್ ಮಾಡಿತ್ತು. ಇಲ್ಲಿ 5 ತರದ ವೆಚ್ಚಗಳು ಬೋಧನಾ ಶುಲ್ಕದಲ್ಲಿ ಬರ್ತದೆ. ಹೇಳ್ಬಿಡಿ. ಮೊದಲನೇದು ಟೀಚಿಂಗ್ ಸ್ಯಾಲರಿ, ಓಕೆ. ಎರಡನೇದು ನಾನ್ ಟೀಚಿಂಗ್ ಸ್ಯಾಲರಿ, ಓಕೆ. ಅದೆರಡು ಕೂಡ ವೆರಿ ಇಂಪಾರ್ಟೆಂಟ್ ಈ ವರ್ಷಕ್ಕೆ. ಆಯ್ತು. ಅದ್ರ ಜೊತೆಗೆ ಒಂದು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಂತ ಒಂದು, ಲ್ಯಾಬ್ ಇದ್ರೆ ಲ್ಯಾಬ್ ಫೀಸ್ ಅಂತ ಒಂದು, ಜೊತೆಗೆ ಗ್ರಂಥಾಲಯ ಇದ್ರೆ ಗ್ರಂಥಾಲಯ ಫೀಸ್ ಅನ್ನ ಸೇರಿಸಿ, ಈ 5 ಕೂಡ ಸೇರಿಸಿ ಒಂದು ಬೋಧನಾ ಶುಲ್ಕ ಅನ್ನೋ ಡೆಫಿನೇಷನ್ ಅದು. ಈಗ ನಾವು ಬೋಧನಾ ಶುಲ್ಕದಲ್ಲಿ ಮೊನ್ನೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವರು ಹೇಳುವಾಗ ಇದನ್ನ ಕೋಟ್ ಮಾಡಿದ್ರು. ಈಗ ನಾವೇನ್ ಕೇಳ್ತಾ ಇದ್ವಿ, ಈ ಬೋಧನಾ ಶುಲ್ಕನ ಈ ಪ್ಯಾಂಡಮಿಕ್ ಇಂದಾಗಿ ಸ್ಪ್ಲಿಟ್ ಮಾಡಿ ಈ ವರ್ಷ ಆರ್ಡರ್ ಮಾಡುವಾಗ ಅಂತ ಇದ್ದೀವಿ. ಅಂದ್ರೆ ಸ್ಪೋರ್ಟ್ಸ್ ಗೇನು, ಲ್ಯಾಬ್ ಗೆಸ್ಟ್ ಇಲ್ಲ, ನಾವು ಈ ವರ್ಷ ಟೀಚಿಂಗ್ ಸ್ಯಾಲರಿ, ನಾನ್ ಟೀಚಿಂಗ್ ಸ್ಯಾಲರಿ ಎರಡೇ ಕೊಡೋದು. ನಾವು ಗ್ರಂಥಾಲಯ ಯೂಸ್ ಮಾಡಿಲ್ಲ, ಯಾಕೆ ಅದನ್ನ ಸೇರಿಸ್ತೀರಿ? ನಾವು ಆಟ ಆಡಿಲ್ಲ ಗ್ರೌಂಡ್ ಹೋಗಿ, ಯಾಕೆ ನೀವು ಕ್ರೀಡಾ ಶುಲ್ಕ ಹಾಕ್ತೀರಿ? ನಾವು ಲ್ಯಾಬ್ ಹೋಗಿ ಯಾವ್ದು ಪ್ರಯೋಗ ಮಾಡಿಲ್ಲ, ನೀವು ಯಾಕೆ ಈ 3 ದಯವಿಟ್ಟು ಈ ಆರ್ಡರ್ ಮಾಡುವಾಗ ತೆಗೀರಿ. ನಮ್ಗೆ ಟೀಚಿಂಗ್ ಸ್ಯಾಲರಿ, ನಾನ್ ಟೀಚಿಂಗ್ ಸ್ಯಾಲರಿ ಅದೆರಡನ್ನ ಮಾತ್ರ ಬೋಧನಾ ಶುಲ್ಕದ ಈ ವರ್ಷಕ್ಕೆ, ಪ್ಯಾಂಡಮಿಕ್ ವರ್ಷಕ್ಕೆ ಡಿಸೈಡ್ ಮಾಡಬೇಕು ಅಂತ ಈಗ ಆಲ್ರೆಡಿ ಮಾಧ್ಯಮಗಳಲ್ಲಿ ಬಂದಿದೆ. ನಾವು ಆಲ್ರೆಡಿ ನಿನ್ನೆ ಮಾತಾಡಿದೀವಿ. ಈಗಲೂ ಕೂಡ ನಾವು ಅಧಿಕಾರಿಗಳ ಜೊತೆ ಆರ್ಡರ್ ಮಾಡ್ಸಕ್ ಮುಂಚೆ ಅದನ್ನ ತೆಗೀರಿ ಅಂತ ಹೇಳ್ತಾ ಇದೀವಿ. ಅದರಿಂದ ಪೋಷಕರಿಗೆ ಹಲವಾರು ಶಾಲೆಗಳು ದಾರಿ ತಪ್ಪಿಸ್ಬೋದು. ದಯವಿಟ್ಟು ಯಾರೂ ದಾರಿ ತಪ್ಪಬೇಡಿ. ನಾವು ಆರ್ಡರ್ ಕಾಪಿ ಬರ್ತಾ ಇದ್ದಂಗೆನೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕ್ಯಾಂಪೇನ್ ಮಾಡ್ತೀವಿ. ಪ್ರತಿ ಶಾಲೆಗೂ ಆರ್ಡರ್ ಕಾಪಿ ಎತ್ಕೊಂಡು ಹೋಗಿ, ಬೋಧನಾ ಶುಲ್ಕ ಅಂದ್ರೆ ಏನು ಅಂದ್ರೆ ಇಷ್ಟೇ 5, ಅದರಲ್ಲಿ 2 ಕಟ್ಟಕ್ಕೆ ರೆಡಿ ಇದ್ದೀವಿ, 3 ಬಿಡಿ ಅಂತ ಆಲ್ರೆಡಿ ಸರ್ಕಾರ ಕೇಳಿದೀವಿ. ಅದ್ ಬಿಟ್ಟು ತಿಪ್ಪುರ್ಲಾಗ ಹಾಕಿದ್ರು ಇನ್ನೊಂದು ಪೈಸಾ ನಾವು ಕಟ್ಟಲ್ಲ. ಕಮೆಂಟ್ ಸುಜಾತ ಮೇಡಮ್ ಇದ್ರ ಮೇಲೆ? ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಇದನ್ನೇ ನಾನು ಹೇಳ್ತಾ ಇದ್ದಿದ್ದು. ನೋಡಿ, ಎಷ್ಟೋ ಪೇರೆಂಟ್ಸ್ಗೆ ಬೋಧನಾ ಶುಲ್ಕದ ಎಕ್ಸ್ಪ್ಲನೇಷನ್ ಗೊತ್ತಿರೋಲ್ಲ. ಶಾಲೆಯವರು ಅದನ್ನ ಮಿಸ್ಯೂಸ್ ಮಾಡಿಕೊಂಡು ಟೋಟಲ್ ಫೀಸ್ ನಲ್ಲಿ 70% ಕಟ್ಟಿ ಅನ್ನೋ ತರ ಆಗಬಾರ್ದು. ಈಗ ಆಲ್ರೆಡಿ ಎಷ್ಟೋ ಶಾಲೆ ಫುಲ್ ಫೀಸ್ ತಗೊಂಡ್ಬಿಟ್ಟಿದ್ದಾರೆ, ಅದನ್ನ ನೆಕ್ಸ್ಟ್ ಇಯರ್ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಬಟ್ ಇದ್ರ ಕ್ಲಾರಿಟಿ ಪೇರೆಂಟ್ಸ್ಗೆ ಖಂಡಿತವಾಗ್ಲೂ ಇರೋದಿಲ್ಲ. ಸೊ ನಾವು ಇವಾಗ ಹೇಗೆ ಹೇಳ್ತಿದೀವೋ ಆ ರೀತಿ ಕ್ಲಾರಿಫಿಕೇಶನ್ ಗವರ್ಮೆಂಟ್ ನ್ಯೂಸ್ ಮುಖಾಂತರ ಯಾವ್ದ್ರ ಮುಖಾಂತರ ಪೇರೆಂಟ್ಸ್ ತಲುಪಿಸ್ಬೇಕಿತ್ತು. ಸೊ ನಾಲೆಡ್ಜ್ ಅವ್ರಿಗೆ ಅವಾಗ ಗೊತ್ತಾಗುತ್ತೆ, ಓಕೆ ನಾವು ಈ ಫೀಸ್ ಅಲ್ಲಿ ಇಷ್ಟು ಕಟ್ಟಬೇಕು ಅನ್ನೋದು. ಖಂಡಿತವಾಗ್ಲೂ ಶಾಲೆಗಳು ಕಷ್ಟದಲ್ಲಿದೆ. ಅವರು ಟೀಚರ್ಸ್ ಫೀಸ್ ಕೊಡಬೇಕು, ಬಿಲ್ಡಿಂಗ್ ಫೀಸ್ ಇರ್ಬೋದು, ರೆಂಟ್ ಇರ್ಬೋದು, ಸುಮಾರು ಅವ್ರದ್ದು ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಸೊ ಆದ್ರೆ ಸಮತೋಲನವಾಗಿ ಅವರು ಒಂದು ಡಿಸಿಷನ್ ಅನ್ನ ಕೊಡಬೇಕು. ಗವರ್ಮೆಂಟ್ ಒಂದು ರೂಲ್ ಹೇಳ್ಬಿಡೋದು, ತಿರ್ಗಾ 3 ತಿಂಗಳು ಏನು ಅದ್ರ ಬಗ್ಗೆ ಟಾಪಿಕ್ ಮಾತಾಡೋದೇ ಇಲ್ಲ. ಅಷ್ಟರೊಳಗಡೆ ಶಾಲೆಯವರು ಅವ್ರಿಗೆ ಬೇಕಾದ ಫೀಸ್ ಅನ್ನು ಕಲೆಕ್ಟ್ ಮಾಡಿರ್ತಾರೆ. ನಾನು ಕ್ಯಾಂಪ್ಸ್ ಅವ್ರು ಕೇಳ್ಬಿಟ್ಟು ಆಮೇಲೆ ರೂಪ್ಸಾಗಿ ಬರ್ತೀನಿ. ನಾನು ಶ್ರೀ ಕೃಷ್ಣ ಪ್ರಸಾದ್, ನಿಮ್ಮದೊಂದು ಕನ್ಸರ್ನ್ ಇತ್ತು ಮತ್ತು ಸರ್ಕಾರಕ್ಕೆ ಅದನ್ನ ಹೇಳ್ತಿದ್ರಿ. ಇವಾಗಲೂ ನೀವು ಯಾಕೆ ಒಪ್ಪಲ್ಲ ಅಂದರೆ ಟೀಚರ್ಸ್ಗಳಿಗೆ ಸಂಬಳ ಕೊಡಬೇಕು, ನಾನ್ ಟೀಚಿಂಗ್ ಸ್ಟಾಫ್ಗೆ ಸಂಬಳ ಕೊಡಬೇಕು, ಅದ್ರ ಬಗ್ಗೆ ಸರ್ಕಾರ ಮಾತಾಡ್ತಿಲ್ಲ ಅಂತ. ಈಗ 70% ಕಡಿತ, 70% ಕಟ್ಟಬೇಕು, 30% ಕಡಿತ ಆಗಿದೆ. ನೀವು ಮ್ಯಾನೇಜ್ ಮಾಡೋಕೆ ಸಾಧ್ಯ ಇಲ್ವಾ? ಸಾಧ್ಯ ಆಗುತ್ತಾ? ಈಗ ಸದ್ಯಕ್ಕೆ ಇವ್ರು ಹೇಳೋ ಫಾರ್ಮುಲಾ ಪ್ರಕಾರ ನಾವು ಮ್ಯಾನೇಜ್ ಮಾಡೋದು ಬಹಳ ಕಷ್ಟ ಇದೆ. ಆಮೇಲೆ ನನಗೆ ಪೋಷಕರದು ನನಗೆ ಬಹಳ ನಾನು
ಆಲ್ಮೋಸ್ಟ್ ಈಗ 50% ಸ್ಯಾಲರಿ ಕಟ್ಗಳು ತುಂಬಾ ಪೋಷಕರಿಗೆ ಆಗಿದೆ. ಅದು ನಮಗೂ ಕೂಡ ಗೊತ್ತು, ಬಹಳ ಬೇಜಾರಾಗುತ್ತೆ. ಯಾಕೆಂದ್ರೆ ಅವ್ರಿಗೂ ಕೂಡ ನಾವು ಪ್ರೆಷರ್ ಹಾಕಿ ಕಟ್ಟಿಸ್ಕೋಬೇಕು ಅಂದ್ರೆ ನಮ್ ತರ ಶಾಲೆಗಳಲ್ಲಿ ಅದು ನಮಗೂ ತುಂಬಾ ನೋವಾಗುತ್ತೆ. ಅಟ್ ದ ಸೇಮ್ ಟೈಮ್ ಆ ಬೇಸಿಕ್ ಸಸ್ಟೆನೆನ್ಸ್ ಅಂತ ಇರುತ್ತಲ್ಲ, ಈಗ ಶಾಲೆಗಳು ಕೊಲ್ಯಾಪ್ಸ್ ಆದ್ರೆ ಯಾರು ಖುಷಿ ಪಡುವಂತದ್ದೇನಿಲ್ಲ. ಈಗ ಸದ್ಯಕ್ಕೆ ನಾವು ಮಾತಾಡ್ತಾ ಇದೀವಿ, ಕೆಲವರು ಸಂತೋಷ ಪಡ್ತಿದ್ದಾರೆ, ಎಲ್ಲ ಚೆನ್ನಾಗಿದೆ. ಬಟ್ ಶಾಲೆಗಳು ಕೊಲ್ಯಾಪ್ಸ್ ಆದ್ರೆ ಆಲ್ಮೋಸ್ಟ್ 43% ಆಫ್ ಆಲ್ ಚಿಲ್ಡ್ರನ್ ಇನ್ ಕರ್ನಾಟಕ ಪ್ರೈವೇಟ್ ಸ್ಕೂಲ್ಸ್ ಗೆ ಹೋಗ್ತಾ ಇದ್ದಾರೆ. ಸೊ ಇಂತ ಒಂದು ದೊಡ್ಡ ಸಮೂಹ ಕೊಲ್ಯಾಪ್ಸ್ ಆಯ್ತು ಅಂದ್ರೆ ಇದ್ರಲ್ಲಿ ಏನ್ ಸಂತೋಷ ಪಡುವಂತದ್ದು ಏನಿಲ್ಲ. ರಿಸಲ್ಟ್ಸ್ ಇಯರ್ ಆನ್ ಇಯರ್ ನಾವು ಕೊಡ್ತಾ ಇದೀವಿ, ಪ್ರತಿಯೊಂದು ಕೂಡ ಮಾಡ್ತಾ ಇದೀವಿ. ಸೊ ಇದ್ರಲ್ಲಿ ಇದೊಂಥರ ಬಹಳ ಈ ಪ್ಯಾಂಡಮಿಕ್ ಸಿಚುವೇಶನ್ ಒಂಥರ ಬಹಳ ಕಷ್ಟದ ಸಂಗತಿ ಕ್ರಿಯೇಟ್ ಮಾಡಿದೆ. ಸೊ ಡೆಫಿನೆಟ್ಲಿ ಒಂದು ಏನ್ ಹೇಳ್ತಾರೆ, ಒಂದು ಡೆಮೋಕ್ರಸಿ ಆದಾಗ ಎಲ್ಲಾನು ಸ್ಯಾಟಿಸ್ಫೈ ಮಾಡೋದು ಕಷ್ಟ. ಸೊ ಹಾಗೆ ಕೆಲವು ಆಸ್ಪೆಕ್ಟ್ಸ್ ನಮ್ಗೆ ಯಾವ್ದು ನಮ್ಗೆ ಕ್ವಶನ್ ಮಾಡ್ಬೇಕು, ಖಂಡಿತ ಮಾಡ್ಲೇಬೇಕು. ಬಿಕಾಸ್ ಇಟ್ ಇಸ್ ಮೈ ರೈಟ್ ಆಸ್ ಅ ಸಿಟಿಸನ್ ಆಫ್ ಇಂಡಿಯಾ. ನಾನು ಕೂಡ ಕ್ವೆಶ್ಚನ್ ಮಾಡ್ತೀನಿ. ವಿ ಆರ್ ನಾಟ್ ವೆರಿ ಹ್ಯಾಪಿ ವಿತ್ ದಿ ಎಂಟೈರ್ ಡಿಕ್ಲರೇಷನ್. ಫೀಸ್ ಕಡಿತ ಆಗ್ಬೇಕು ಸರ್ಟನ್ ಎಕ್ಸ್ಟೆಂಟ್ ನಮ್ಗೆ ಗೊತ್ತಾಗುತ್ತೆ. ಬಟ್ ಈ ಎಕ್ಸ್ಟೆಂಟ್ ಆಗುತ್ತೆ ನಾವು ಸಸ್ಟೈನ್ ಮಾಡ್ಬೇಕು ಅಂದ್ರೆ ಎಲ್ಲೋ ಒಂದ್ ಕಡೆ ಹ್ಯುಮ್ಯಾನಿಟಿ ನಮಗೆ ಕಾಣ್ತಾ ಇಲ್ಲ. ಇದು ನಾನು ಬಹಳ ಬೇಜಾರಿಂದ ನಾನು ಎಕ್ಸ್ಪ್ರೆಸ್ ಬಟ್ ಹೌ ಅದನ್ನ ಬ್ಯಾಲೆನ್ಸ್ ಹೇಗಾಗುತ್ತೆ ಆಗಿದ್ರೆ ಮುಂದಿನ ದಿನದಲ್ಲಿ? ಬಿಕಾಸ್ ಲೆಟ್ಸ್ ಆಲ್ ನಮ್ಮೆಲ್ಲರಿಗೂ ಗೊತ್ತು ಟೀಚರ್ಸ್ ಇಂಪಾರ್ಟೆಂಟು, ಅವ್ರಿಗೂ ಸಂಸಾರ, ಅವ್ರಿಗೂ ಜೀವನ ನಡೆಸಬೇಕು, ಆ ಕನ್ಸರ್ನ್ ಇದ್ದೇ ಇದೆ. ಎಲಾಬ್ರೇಟ್ ನಾನು ಮಾಡ್ತೀನಿ. ಈಗ ಇದ್ರ ಜೊತೆ ಈಗ ಇವ್ರು ಏನ್ ಕಡಿತದ ಬಗ್ಗೆ ಮಾತಾಡ್ತಿರೋ ಅದ್ರ ಜೊತೆ ಒಂದ್ ಸ್ವಲ್ಪ ನಮ್ಗೆ ನಾವು ಈಗ ಬ್ಯಾಂಕ್ಸ್ ಅವರು ಯಾರು ಬಿಡ್ತಾ ಇಲ್ಲ, ಲೋನ್ಸ್ ನಮ್ಗೆ ಯಾರು ಪ್ರೊವೈಡ್ ಮಾಡಿದಾರೆ ಅವರು ಕೂಡ ಯಾರು ಬಿಡ್ತಾ ಇಲ್ಲ. ನಮ್ಗೆ ಒಂದು ಪ್ರಾಪರ್ಟಿ ಟ್ಯಾಕ್ಸ್ ಆಗ್ಲಿ ಪ್ರತಿಯೊಂದು ಕೂಡ ಎಲ್ಲೂ ರಿಯಾಯಿತಿ ಸಿಕ್ಕಿಲ್ಲ. ಸೊ ಹಾಗೆ ಎಲ್ಲೋ ಒಂದ್ ಕಡೆ ಬ್ಯಾಲೆನ್ಸ್ ಎಲ್ಲಿದೆ? ಬ್ಯಾಲೆನ್ಸ್ ಈಗ ಸದ್ಯಕ್ಕೆ ಪೋಷಕರು ಖುಷಿಯಾಗಿದ್ದಾರೆ, ಚೆನ್ನಾಗಿದೆ. ಬಟ್ ನಮ್ಗೆ ನಮ್ದು ಅಟ್ಲೀಸ್ಟ್ ಕೊಲ್ಯಾಪ್ಸ್ ಆಗದಿರೋದಕ್ಕೆ ಏನಾದ್ರು ಒಂದು ಸೊಲ್ಯೂಷನ್ ಕೊಡ್ಬೇಕಲ್ಲ. ಈ ಕಡೆ ಏನು ಯೋಚನೆ ಮಾಡದೆ ಒಂದೇ ಸಲ ನೀವು ಕಟ್ ಮಾಡಿ ಅಂದ್ರೆ ಶಾಲೆಗಳು ಹೇಗೆ ಸಸ್ಟೈನ್ ಆಗುತ್ತೆ? ನನ್ನ ಪ್ರಕಾರ ಹರೀಶ್ ಅವ್ರೆ, ನಿಮ್ಗೆ ಗೊತ್ತಿರ್ಬೋದು, ಹೆಚ್ಚು ಕಮ್ಮಿ 3,000 ಪ್ರೀ ಸ್ಕೂಲ್ಸ್ ಬೆಂಗಳೂರಲ್ಲಿ ಮುಚ್ಚಿದೆ. 200-300 ಸ್ಕೂಲ್ಸ್ ಸೇಲ್ ಬಂದ್ಬಿಟ್ಟಿದೆ, ಕಟ್ಟಕ್ಕಾಗ್ತಿಲ್ಲ. ಸುಮಾರು ಜನದ್ದು ಬಾಡಿಗೆ ಕಟ್ಟಡದಲ್ಲಿ ತುಂಬಾ ಜನ ಸ್ಕೂಲ್ ನಡೆಸ್ತಿದ್ದಾರೆ, ಅವೇರ್ ಆಫ್ ಇಟ್, ತುಂಬಾ ಜನ ನಡೆಸ್ತಾ ಇದ್ದಾರೆ. ಹೌದು. ಸೊ ಇದನ್ನೆಲ್ಲ ಹೇಗೆ ಮೇಂಟೆನೆನ್ಸ್ ಮಾಡಬೇಕು ಅನ್ನೋದು ಈಗ ದೊಡ್ಡ ಗೊಂದಲ. ಕಿರಣ್ ಪ್ರಸಾದ್ ಅವರೇ, ನಾನು ಮಾತಾಡ್ತೀನಿ ನಿಮ್ ಜೊತೆ. ಬಿಕಾಸ್ ಅದೇ ತರ ಶಾಲೆಗಳನ್ನ ನಡೆಸ್ತಿರುವಂತಹ ರೂಪ್ಸಾದ್ ಅವ್ರು ಕೂಡ ಇದ್ದಾರೆ. ಅವ್ರಿಗೇನು ಪ್ರಾಬ್ಲಮ್ ಇಲ್ವಾ ಈ ತರ ಅಂತ? ಲೋಕೇಶ್ ತಾಳಿಕಟ್ಟೆ ಸರ್, ಈಗ ಇದರಲ್ಲಿ ಬೋಧನಾ ಶುಲ್ಕ ನಿಮಗೂ ಮತ್ತು ಕ್ಯಾಂಪ್ಸ್ ಅವ್ರಿಗೂ ಒಂದೊಂದು ಕಂದಕ ಇದೆ, ಏನೋ ನೀವು ಒಪ್ತೀರಾ ಅವ್ರು ಒಪ್ಪಲ್ಲ ಅಂತ. ನಿಮಗೇನು ಪ್ರಾಬ್ಲಮ್? ಕಂದಕ ಅಂತ ನಾನು ಒಪ್ಪಲ್ಲ ಸರ್, ಇರ್ಲಿ. ಸೊ ಎಲ್ಲರೂ ಅವರು ಕೂಡ ಶಾಲೆ ನಡೆಸ್ತಾ ಇದ್ದಾರೆ, ನಾವು ಕೂಡ ಶಾಲೆ ನಡೆಸ್ತೀವಿ, ಎಲ್ಲಾ ಶಾಲೆಗಳು ಒಂದೇ. ಬಟ್ ನಾವು ಶಾಲೆಗಳನ್ನು ನಡೆಸುವಾಗ ನಾವು ಇದರಲ್ಲಿ ಫೀಸ್ ಸ್ಟ್ರಕ್ಚರ್ಸ್ ಎಲ್ಲ ನಾನು ಒಂದು ಡೆಫಿನೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಬೋಧನಾ ಶುಲ್ಕದಲ್ಲಿ ಒಂದು ಬರುತ್ತೆ, ಆಮೇಲೆ ಟರ್ಮ್ ಫೀಸ್ ಅಂತ ಒಂದು ಬರುತ್ತೆ, ಅನದರ್ 2,500 ಡೆವಲಪ್ಮೆಂಟ್ ಫೀಸಸ್ ಅಂತ 3 ಕ್ಯಾಟಗರೈಸ್ ಮಾಡ್ತಾರೆ ಸರ್. ಬೋಧನಾ ಶುಲ್ಕ ಅಂತ ಮಾಡುವಾಗ ಅದರಲ್ಲಿ ರೆಂಟು ಕೂಡ ಆ್ಯಡ್ ಆಗಿರುತ್ತೆ, ಬಿಲ್ಡಿಂಗ್ ಮೇಂಟೆನೆನ್ಸ್ ಇರಲ್ಲ. ರೆಂಟ್ ಇಲ್ಲ ಅಂದರೆ ಮೇಂಟೆನೆನ್ಸ್ ಇರುತ್ತೆ. ಓಕೆ, ಇಷ್ಟು ಅದರಲ್ಲಿ ಸೇರ್ಕೊಂಡಿರ್ತೇವೆ ಸರ್. ನಿನ್ನ ಉಳಿದವೆಲ್ಲ ಹೇಳಿದ್ದಾರೆ ಸರ್ ನನ್ನ ಸರ್. ಸೊ ಇಷ್ಟರಲ್ಲಿ ಅವರು 70% ಕೊಡಿ ಅಂತ ಗೌರ್ಮೆಂಟು ಘೋಷಣೆ ಮಾಡಿರೋದನ್ನ ನಾವು ಸ್ವಾಗತಿಸಿದ ಉದ್ದೇಶ ಏನು ಅಂತಂದರೆ, ಪೋಷಕರು ಕಟ್ಟುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಯಾಕಂದರೆ ನಾವೆಲ್ಲರನ್ನೂ ಅರ್ಥ ಮಾಡ್ಕೋಬೇಕಾಗುತ್ತೆ. ನಾವು ಸಮಾಜ ಸೇವೆ ಮಾಡೋಕ್ಕೆ ಅಂತಲೇ ನಾವು ಶಾಲೆಗಳನ್ನು ಮಾಡಿದ್ದು, ಅದರಿಂದ ಲಾಭವನ್ನು ಮಾಡೋ ಅಂಥ ಉದ್ದೇಶಗಳು ನಮ್ಮಲ್ಲಿ ಇರಲಿಲ್ಲ. ಸೊ ಈ ಪೋಷಕರು ಕಟ್ಟುವಂಥ ಮನಸ್ಥಿತಿನಲ್ಲೂ ಇರಲಿಲ್ಲ. ಸೊ ಹಾಗಾಗಿ ಇವರು ಅನೌನ್ಸ್ ಮಾಡಿದ್ದು ನಮಗೀಗ ಶುಲ್ಕ ಬರುವಂತಹ ಸೂಚನೆಗಳು ಕಾಣ್ತವೆ. ಒಂದು ಎರಡನೇದಾಗಿ ಇರುವಂತಹ ಶುಲ್ಕದಲ್ಲೇ ಅಂದರೆ ಏನು ಬರುತ್ತಲ್ಲ ಅದಕ್ಕೆ ಟೀಚರ್ಸ್ಗೆ ಸ್ಯಾಲ್ರಿ ಕೊಡ್ಬೋದು. ಇನ್ನು ಉಳಿದಂತಹ ತಿಂಗಳುಗಳನ್ನು ಮ್ಯಾನೇಜ್ ಮಾಡಬಹುದು. ಹೌದು, ಮಾಡಬಹುದು. ಪೂರ್ತಿ ಸಂಬಳ ಕೊಟ್ಟು ಮ್ಯಾನೇಜ್ ಮಾಡಬಹುದು, ಖಂಡಿತವಾಗೂ ಮಾಡಬಹುದು ಸರ್. ಉಳಿದಂತ ತಿಂಗಳನ್ನ ನಾವು ಮ್ಯಾನೇಜ್ ಮಾಡಬಹುದು. ಇದುವರೆಗೂ ನಮಗೆ ಕಷ್ಟ ಆಗಿದೆ, ಇದುವರೆಗೂ ಕಷ್ಟ ಆಗಿದೆ. ಸ್ಯಾಲರಿ ಸ್ಟ್ರಕ್ಚರ್ ನಿಮ್ ಕಡೆ ಈ ಕಡೆ ಎಲ್ಲ ಒಂದೇ ಇರುತ್ತಾ? ಅವರಲ್ಲಿ ಸ್ವಲ್ಪ ಜಾಸ್ತಿ ಇರಬಹುದು ಸರ್. ಜಾಸ್ತಿ ಫೀಸಸ್ ಅನ್ನ ತಗೊಳ್ಳೋರಲ್ಲಿ ಜಾಸ್ತಿ ಸ್ಯಾಲರಿ ಸ್ಟ್ರಕ್ಚರ್ ಇರಬಹುದು, ನಮ್ಮಲ್ಲಿ ಸಹಜವಾಗಿ ಕಡಿಮೆನೇ ಇರುತ್ತೆ. ಸೊ ಈ ಉಳಿದಂತ ತಿಂಗಳುಗಳನ್ನ ನಾವು ಮ್ಯಾನೇಜ್ ಮಾಡಬಹುದು. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ನಾವು ಒಪ್ಕೊಂಡಿದೀವಿ. ಬಟ್ ಇದರಲ್ಲಿ ನಮ್ಮ ಶಾಲೆಗಳಿಗೆ ಬಹಳ ದೊಡ್ಡ ಸಮಸ್ಯೆ ಏನಿತ್ತು, ನಮ್ಮ ಕಿರಣ್ ಅವ್ರು ಹೇಳ್ದಂಗೆ ಇ.ಎಂ.ಐ ವಿಚಾರದಲ್ಲಿ ನಾವು ಬಹಳ ನೋವನ್ನು ಅನುಭವಿಸಿದ್ವಿ. ಕಟ್ಟಲೇಬೇಕಾದಂತ ಪರಿಸ್ಥಿತಿ ಹೆಂಗಿತ್ತು, ನೋಟಿಸ್ ಅನ್ನ ತಂದು ಸ್ಕೂಲ್ ಮುಂದೆ ಹಾಕಿ ಹೋಗೋರು, ಬೀಗಗಳನ್ನ ಹಾಕುವಂತ ಸ್ಥಿತಿನೂ ಕೂಡ ನಿರ್ಮಾಣ ಆಗಿತ್ತು. ಸೊ ಕನಿಷ್ಠ ಸರ್ಕಾರ ಮುಂದಕ್ಕೆ ನಿಂತು ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಸರ್ಕಾರ ಬಂದು 70% 30% ಅನ್ನು ಕಡಿತ ಮಾಡಿ 70% ಫೀಸ್ ಆದರೂ ಕಟ್ಟಿ ಅಂತ ಹೇಳ್ಬಿಟ್ಟು ಒಂದು ಘೋಷಣೆ ಹೊರಡಿಸಿತ್ತಲ್ಲ, ಅಂದರೆ ಸರ್ಕಾರ ನಮ್ಮನ್ನು ಗಮನಿಸಿತ್ತಲ್ಲ, ಅದು ನಮಗೆ ಸಮಾಧಾನ ತಂದಿತ್ತೆ. ಇನ್ನು ಮುಂದೆನೂ ಕೂಡ ಹಲವಾರು ಸಮಸ್ಯೆಗಳನ್ನು ಇಲಾಖೆ ವತಿಯಿಂದ ಸೃಷ್ಟಿ ಮಾಡಿದೆಯಲ್ಲ, ಅವಕ್ಕೂ ಕೂಡ ಸರ್ಕಾರ ಈ ರೀತಿಯೇ ಗಮನವನ್ನು ಕೊಡ್ಲಿ ಅಂತ ನಾವು ಬಯಸ್ತೀವಿ. ನಮ್ಮ ಚರ್ಚೆ ಮುಂದಕ್ಕೆ ಹೋಗ್ತೀನಿ. ನಾನು 4 ಜನ ಇದ್ದೇ ಇರ್ತಾರೆ. ಮೀನ್ವೈಲ್ ಮಕ್ಕಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನ್ಯೂಸ್ 18 ಅಂದರೆ ನೆಟ್ವರ್ಕ್ 18 ಗ್ರೂಪ್ನ ಒಂದು ಅದ್ಭುತವಾದಂತಹ ಶೋ ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ ಬರುತ್ತೆ. ಅದು ಬೈಜೂಸ್ ಯಂಗ್ ಜೀನಿಯಸ್ ಅಂತ, ಅಂದರೆ ಅದ್ಭುತ ಪ್ರತಿಭೆ ಇರುವಂಥ ಮಕ್ಕಳನ್ನು ನಾವು ಶೋಕೇಸ್ ಮಾಡ್ತೀವಿ. ಈ ಬಾರಿ ಅಂದರೆ ಇವತ್ತು ರಾತ್ರಿ 8 ಗಂಟೆಗೆ
ಪಶ್ಚಿಮ ಬಂಗಾಳದ ವಂಡರ್ ಕಿಡ್ ಇದ್ದಾನೊಬ್ಬ, ಆತನ ಹೆಸರು ಅನುಬ್ರತ್ ಸರ್ಕಾರ್ ಅಂತ. ಆತ ಏನು ಮಾಡ್ತಿದ್ದಾನೆ ಅಂದರೆ ಆ್ಯಪ್ ಡೆವಲಪರ್ ಆತ ಈ ವಯಸ್ಸಿಗೆ. ಹಾಗಾದರೆ ಬೈಜೂಸ್ ಯಂಗ್ ಜೀನಿಯಸ್ನ ಈ ಹುಡುಗ ಏನು ಮಾಡ್ತಿದ್ದಾನೆ ಅದರ ಒಂದು ಸಣ್ಣ ಝಲಕ್ ಇಲ್ಲಿದೆ ನೋಡಿ. ನನ್ನ ಹೆಸರು ಅನುಬ್ರತ ಸರ್ಕಾರ್. ನಾನು 5th ಗ್ರೇಡ್ ನಲ್ಲಿ ಓದ್ತಿದ್ದೀನಿ. ಮೊದಲಿನಿಂದಲೂ ಕಂಪ್ಯೂಟರ್ ಇಷ್ಟ. ನಾನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಯೂಸ್ ಮಾಡಲು ಕಲಿತಿದ್ದೀನಿ ಟು ಶೇರ್ ಮೈ ಐಡಿಯಾಸ್ ವಿತ್ ದ ವರ್ಲ್ಡ್. ಇವನು ಯಂಗ್ ಜೀನಿಯಸ್. ಇಲ್ಲಿವರೆಗೂ ಇವನು ತಯಾರಿಸಿದ್ದು 9 ಆಪ್ಸ್. ಇವನು ಯಂಗ್ ಜೀನಿಯಸ್. ಎಲ್ಲರನ್ನು ಸೆಳೆದಿದೆ ಇವನ ಚಾಟ್ ಆಪ್ ಮೀಟ್. ಇವನು ಯಂಗ್ ಜೀನಿಯಸ್. ಗುರುವೇ ಇಲ್ಲ, ಇವನಿಗೆ ಇವನೇ ಗುರು. ನೆಟ್ವರ್ಕ್ 18ನ ಅದ್ಭುತ ಶೋನಲ್ಲಿ ಬೆಂಗಾಲ್ನ ವಂಡರ್ ಕಿಡ್ ಅನುಬ್ರತ್. I do think that he has great prospects, but I would tell him focus on apps which will go viral. ಬೆಂಗಾಲ್ನ ಅಲಿಪುರ್ ದ್ವಾರದ ಇವನು ಲೈಬ್ರರಿಯಲ್ಲಿ ಪುಸ್ತಕ ಓದಿಯೇ ಜೀನಿಯಸ್ ಆದ. ನೀವು ಹರ್ಷ ಭೋಗ್ಲೆ ಸರ್ಗೆ ಏನ್ ಹೇಳ್ತೀರಿ? ನಾನ್ ರೆಕಾರ್ಡ್ ಮಾಡ್ತೀನಿ, ಹೇಳಿ. ನೀವು ನನಗೆ ಇನ್ಸ್ಪಿರೇಷನ್. ನೋಡಿ, ನಾನ್ ನಿಮ್ ಮುಂದೆ ಕೂತಿದ್ದೀನಿ ಅಂಡ್ ಐ ಆಮ್ ಗೋಯಿಂಗ್ ಟು ಶೋ ಯು ಸಮಥಿಂಗ್. ಇಲ್ಲಿ ನೋಡಿ, ಇದು ನಿಮ್ಮ ವಿಡಿಯೋ ಮೆಸೇಜ್. ನಾನ್ ನಿಮ್ಮ ಎದುರಿಗೆ ಯಾರಿಗೋ ಕಳಿಸ್ತಿದ್ದೀನಿ. ಸರ್, ಹರ್ಷ ಭೋಗ್ಲೆ ಸರ್ ನಿಮ್ಮ ಹತ್ರ ಹೇಗ್ ಬಂತು? ಸರ್ ಹೋಗ್ಬಿಡ್ತು. ಕೇವಲ ಆರ್ ಯು ಹ್ಯಾಪಿ? Yes sir. Actually I can't control myself. ಆನ್ಲೈನ್ ಕ್ಲಾಸ್ ನಿಂದಲೇ ಕೋಡಿಂಗ್ ಮಾಸ್ಟರ್, ಲೆಜೆಂಡರಿ ರನ್ನರ್ಸ್, ಪಿಂಚ್ ಹಿಟ್ಟರ್ ಬ್ಯಾಟ್ಸ್ಮನ್ ಮತ್ತು ಲೂಡೋಶಿಪ್ ಗೇಮಿಂಗ್ ಆಪ್ ಸೃಷ್ಟಿಸಿ ಎಲ್ಲರನ್ನು ದಂಗುಬಡಿಸಿದ್ದಾನೆ. ಬರ್ತಿದ್ದಾನೆ ಯಂಗ್ ಜೀನಿಯಸ್. ಇದೇ ಶನಿವಾರ ರಾತ್ರಿ 8 ಗಂಟೆಗೆ. ಅದಕ್ಕೆ ಹೇಳೋದು, ಸಾಧಿಸುವ ಛಲ ಒಂದಿದ್ರೆ ಸಾಕು, ಕಿರು ಬೆರಳಲ್ಲೂ ಪರ್ವತವನ್ನು ಎತ್ತಬಹುದು ಅಂತ. ಡೋಂಟ್ ಮಿಸ್. ಇವತ್ತು ರಾತ್ರಿ 8 ಗಂಟೆಗೆ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಬೈಜೂಸ್ ಯಂಗ್ ಜೀನಿಯಸ್. ಇನ್ನು ನಮ್ಮ ಫೇಸ್ ಟಚರ್ ಚರ್ಚೆಯ ಮುಂದಿನ ಭಾಗಕ್ಕೆ ಹೋಗ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಫೇಕ್ ಅಲಾಟ ನ್ಯೂಸ್ 18ನ ಬಿಗ್ ಕವರೇಜ್. ಶಾಲಾ ಶುಲ್ಕ, ಅದರಲ್ಲೂ ಕೂಡ ಬೋಧನಾ ಶುಲ್ಕ, ಅದ್ರ ಬರೀ 30% ಕಡಿತ, 70% ಕಟ್ಟಬೋದು ಅಂತ. ನಂಗೆ ಇವಾಗಲೂ ನೆನಪಾಗುತ್ತೆ, ಯಾವಾಗಲೂ ನೆನಪಾಗುತ್ತೆ, ಶಾಲೆಗಳಲ್ಲಿ, ಇಂತಹ ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ಸೀಟ್ ಬೇಕು, ರಾತ್ರೋರಾತ್ರಿ ಕ್ಯೂ ನಿಂತ್ಕೊಂಡು ಆ ಶಾಲೆ ಮೇಲಿರೋ ಒಲವಿಗೆ ಪೇರೆಂಟ್ಸ್ಗಳು ಯಾವಾಗಲೂ ಮುಗಿ ಬೀಳ್ತಿದ್ರು. ಬನ್ನಿ ನಮ್ಮ ಶಾಲೆಗೆ ಸೇರ್ಕೊಳ್ಳಿ ಅಂತ ಶಾಲೆ ಆಡಳಿತ ಮಂಡಳಿ ಪೋಷಕರನ್ನ ಕನ್ವಿನ್ಸ್ ಮಾಡ್ತಿದ್ರು. ಅಷ್ಟು ಚೆನ್ನಾಗಿತ್ತು ಸಂಬಂಧ. ಆದರೆ ಕೊರೋನಾ, ಕೋವಿಡ್ ಒಂದು ಅಟ್ಯಾಕ್ ಆಯಿತು. ಇವತ್ತಿನ ಈ ಬೆಳವಣಿಗೆ ನೋಡಿದಾಗ ಇಬ್ಬರು ಸಂಬಂಧ ಕೂಡ ಹದಗೆಟ್ಟೋಯ್ತು. ಹಂಗೆ ನೋಡೋಕೋದ್ರೆ ಕರೆಕ್ಟ್ ಅಲ್ವಾ ಸರ್? ಇದೇ ಆಗಿದ್ದು. ಇಡೀ ಬದಲಾವಣೆ ನೋಡಿ ಹೆಂಗಾಗೋಯ್ತು ಅಂತ. ಲೆಟ್ ಮಿ ಆಸ್ಕ್ ಯು, ಒಂದು ಕಡೆ ಶಾಲಾ ಫೀಸ್ ಸ್ಟ್ರಕ್ಚರ್ ಕರೆಕ್ಟೇ, ಆದರೆ ಅದರ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಇದೆಯಲ್ಲ, ಅಂದರೆ ಮಾನಸಿಕವಾಗಿ ಮಕ್ಕಳಿಗೋ ಪೇರೆಂಟ್ಸ್ಗಳಿಗೋ ಜೀವನದ ಬೇರೆ ಬೇರೆ ಭಾಗಕ್ಕೆ ದೊಡ್ಡ ದೊಡ್ಡ ಕಟು ನಿರ್ಧಾರ ತೆಗೆದುಕೊಳ್ಳುವಂಥ ಮನಸ್ಥಿತಿಗೆ ಬಂದ್ಬಿಡುತ್ತೆ. ಅಂದರೆ ಎಲ್ಲಿಗೆಲ್ಲಿ ಲೀಡ್ ಆಗ್ತಿದೆ ಸರ್ ಈ ಥರದ ಪ್ರೆಷರ್ಗಳು? ಸರ್, ಈಗ ನಮ್ಮಲ್ಲಿ ನೋಡಿ, ಶಾಲೆಗಳನ್ನ ಬೇರೆ ಬೇರೆ ವಿಧದಲ್ಲಿ ಹಂಚಿದಾಗ ಈ ಕಾರ್ಪೊರೇಟ್ ಶಾಲೆಗಳಿಂದ ತುಂಬ ಪ್ರಾಬ್ಲಮ್ ಆಯಿತು. ಅವರು ಒಂದು ರೀತಿ ಹಠಕ್ಕೆ ಬಿದ್ದರು. ಎಲ್ಲೋ ಈ ವರ್ಷ ನಾವು ₹1 ಕಡಿಮೆ ಮಾಡಿದ್ರೆ ಅದನ್ನ ಮುಂದಿನ ವರ್ಷಕ್ಕೂ ಕೇಳ್ತಾರೆ, ಅದನ್ನ ಕಂಟಿನ್ಯೂ ಮಾಡ್ತಾರೆ. ಎಲ್ಲೂ ಕೂಡ ಇವ್ರನ್ನ ಆ ಮಟ್ಟಕ್ಕೆ ಬೆಳೆಯೋಕ್ಕೆ ಬಿಡಬಾರ್ದು ಅನ್ನೋ ಹಠಕ್ಕೆ ಬಿದ್ದರು. ಇನ್ನೊಂದು ಕಡೆ ಪೋಷಕರು ಅಸಹಾಯಕತೆಯಿಂದ ಬೀದಿಗಿಳಿದ್ರು. ನಾವು ಒಂದು ಪಥ ಅಂತ ಯಾವಾಗಲೂ ಹೇಳ್ತೀನಿ, ಒಂದೇ ಪಾತಲ್ಲಿ ನಾವೆಲ್ಲ ನಡಿಬೇಕು. ಪೋಷಕರು ಇರ್ಬೋದು, ಮಕ್ಕಳಿರ್ಬೋದು, ಟೀಚರ್ಸ್ ಇರ್ಬೋದು, ನಾನ್ ಟೀಚರ್ಸ್ ಇರ್ಬೋದು, ಮ್ಯಾನೇಜ್ಮೆಂಟ್ ಇರ್ಬೋದು, ಕಸ ಗುಡ್ಸೋಳು ಇರ್ಬೋದು, ನಾವು ಭೇದ ಭಾವ ಮಾಡಲ್ಲ. ಆದರೆ ಈ ಹಠಕ್ಕೆ ಬಿದ್ದಂಥ ಕಾರ್ಪೊರೇಟ್ ಶಾಲೆಗಳು ಇಡೀ ಎಜುಕೇಷನ್ ಸಿಸ್ಟಮ್ನೇ ಒಂದು ಕೊಲ್ಯಾಪ್ಸ್ ಮಾಡ್ದು. ಆದರೆ ಪೋಷಕರು ಗಟ್ಟಿಯಾಗಿ ನಿಂತ್ಕೊಂಡ್ರು. ರಾತ್ರಿ ಕರೆದ್ರು ಬರ್ತೀವಿ ಅಂತ ಹೇಳಿದ್ರು, ಹಠ ಬಿಡೋದು ಬೇಡ ಅಂತ ಹೇಳಿದ್ರು. ಯಾಕೆಂದರೆ ಪ್ಯಾಂಡಮಿಕ್ಕು ಆ ಸಂಕಷ್ಟಕ್ಕೆ ತಂದೊಡ್ಡಿತ್ತು. ನಾವು ಈಗಲೂ ಕೂಡ ನಾವು ಯಾರೂ ಶಾಲೆಗಳ ವಿರೋಧಿಗಳಲ್ಲ, ಅವು ದೇವಾಲಯಗಳು, ನಮ್ಮ ಮಕ್ಕಳಿಗೆ ವಿದ್ಯೆಯನ್ನು ಕೊಡೋ ದೇವಾಲಯಗಳು. ಅದರಿಂದ ದಯಮಾಡಿ ಇದನ್ನ ಕಂದಕ ಸೃಷ್ಟಿ ಮಾಡಬೇಡಿ. ಪೋಷಕರು ವರ್ಸಸ್ ಶಾಲೆಗಳು ವರ್ಸಸ್ ಮ್ಯಾನೇಜ್ಮೆಂಟು ಅವೇನೇ ಇದ್ರೂ ನಾವು ಒಂದು ಕುಟುಂಬದ ಸದಸ್ಯರು. ಸಂಕಟ ಎಲ್ಲರೂ ಕೂಡ ಹಂಚ್ಕೋಬೇಕು. ಆದರೆ ಹಂಚ್ಕೊಳ್ದೇ ಇರುವಂಥ ಶಾಲೆಗಳಿಂದ ಇವತ್ತು ಕರ್ನಾಟಕದಿರೋ ಎಲ್ಲ ಶಾಲೆಗಳಿಗೂ ಕೆಟ್ಟ ಹೆಸರು ಬರೋಂಗಾಯ್ತು. ದಯವಿಟ್ಟು ಅದನ್ನ ಸ್ಪ್ಲಿಟ್ ಮಾಡೇ ಇವತ್ತು ನೋಡ್ಬೇಕು ನಾವು. ಲೆಟ್ ಮಿ ಆಸ್ಕ್ ಕಿರಣ್ ಪ್ರಸಾದ್ ರಿಯಾಕ್ಷನ್. ಯೋಗಾನಂದ್ ಅವ್ರ ಮಾತು ಕೇಳಿಸ್ಕೊಂಡ್ರೆ ಕಿರಣ್ ಅವರೇ, ಪ್ಲೀಸ್ ಗೋ ಹೆಡ್. ನಮ್ಗೇನು ಅಭ್ಯಂತರನೇ ಇಲ್ಲ, ಯಾಕೆಂದ್ರೆ ಇದು ಕಾರ್ಪೊರೇಟ್ ಗ್ರೀಡ್ ಇಂದ ಆಗಿರುವಂತ ಸಮಸ್ಯೆ. ಬಟ್ ತಿರ್ಗಾ ಅದೇ ಪಾಯಿಂಟ್ ವಾಪಸ್ ಬಂದ್ರೆ ಎಲ್ಲರಿಗೂ ಏಟ್ ಬಿದ್ದಿದೆಯಲ್ಲ, ಅದ್ರ ಬಗ್ಗೆ ಏನು ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ. ಯಾಕೆಂದ್ರೆ ಯಾರೋ ಮಾಡಿರೋ ತಪ್ಪಿಗೆ ನಾವು ಕೂಡ ಅನುಭವಿಸ್ತಾ ಇದೀವಿ ಅನ್ನೋದು. ಆಮೇಲೆ ತಿರ್ಗಾ ನಾನು ಅದೇ ರಿಪೀಟ್ ಮಾಡ್ತೀನಿ, ಕ್ಯಾಂಪ್ಸ್ ಅಲ್ಲಿ 10,000 ಹಿಡಿದು
ಲಕ್ಷ ರೂಪಾಯಿ ತೊಗೊಳುವಂತ ಶಾಲೆಗಳು ಇವೆ. ಸೊ ಹಾಗೆ ಎಲ್ಲರಿಗೂ ಯೂನಿವರ್ಸಲ್ ಆಗಿ ಎಫೆಕ್ಟ್ ಆಗಿದೆ. ಏನಾಗ್ಬೇಕು ಸರ್ಕಾರ ಏನ್ ಮಾಡ್ಬೇಕು ಅಂತ ನಿಮ್ಮಿದು 1 2 3 ಟಾಪ್ 3 ಪ್ರಯಾರಿಟಿಲಿ ಸರ್ಕಾರ ಇದು ಮಾಡ್ಬೇಕು ಸೊ ದಟ್ ನಮಗೂ ಹೆಲ್ಪ್ ಆಗುತ್ತೆ, ಆದ್ರೆ ಪೇರೆಂಟ್ಸ್ ಗಳಿಗೂ ಹೊರೆ ಆಗ್ಬಾರ್ದು. ಏನು ಒಂದು ಐಡಿಯಾ ಕೊಡಿ ಸರ್. 30 to 40% ಅವರು ನಮ್ಗೆ ಟೀಚರ್ ಸ್ಯಾಲರಿ ಸಪೋರ್ಟ್ ಮಾಡ್ಬೇಕು ಈ ವರ್ಷ. ಯಾಕೆಂದ್ರೆ ಈ ಇಷ್ಟೊಂದು ಕಡಿತ ಮಾಡಿ ನಮ್ಗೆ ಏನು ಸಪೋರ್ಟ್ ಕೊಡಲ್ಲ, ನೀವೇ ಓವರ್ಕಮ್ ಮಾಡಿ ಅಂದ್ರೆ ತಪ್ಪಾಗುತ್ತೆ. ಕಿರಣ್ ಪ್ರಸಾದ್ ಅವರೇ, ನಾನು ಇಂಟ್ರಿಫಿಕೇಶನ್ ಆಗ್ತೀನಿ, ಬೇಜಾರ್ ಮಾಡ್ಕೋಬೇಡಿ. ನಮ್ಮ ಹತ್ರ ಡೇಟಾ ಇದೆ. 30%, 40%, 50%, 60% ಟೀಚರ್ಸ್ ನ ಕಟ್ ಆಫ್ ಮಾಡಿದ್ದೀರಾ. ನಾನು ಬೇಕಾದ್ರೆ ನಿಮ್ಗೆ ಡೇಟ್ ಅನ್ನ ಶೇರ್ ಮಾಡ್ತೀನಿ ಸ್ಟುಡಿಯೋ ಇಂದ ಆಚೆ ಬಂದ್ರೆ. ಹಾಗಾದ್ರೆ ನಿಮ್ಗೆ ಎಲ್ಲಿ ಲಾಸ್ ಆಗುತ್ತೆ ಸರ್? ನೀವು 25% ಟೀಚರ್ಸ್ ನ ತೆಗೆದ್ರೆ ನಿಮ್ಮ ಹತ್ರ ಹೇಗೆ ಡೇಟಾ ಇದೆ ಅದೇ ತರ ನನ್ನ ಹತ್ರ ಡೇಟಾ ಇದೆ. ಆಯ್ತು. ಸೊ ಹಾಗೆ 50% ನೀವು 50% ಸ್ಯಾಲರಿ ಕಟ್ ಆಗಿರೋದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ. 50% ಸ್ಯಾಲರಿ ಕಟ್ ಆಗಿರೋದ್ ಬಗ್ಗೆ ಎಲ್ಲ ಕೆಲಸದಿಂದ ತೆಗ್ದಿದ್ದೀರಾ ನೀವು. ಕೆಲಸದಿಂದಾನೇ ತೆಗೆದ್ಬಿಟ್ಟಿದ್ದೀರಾ ನಿಮ್ ಶಾಲೆಗಳಿಂದ. ಅವರು ಬೇರೆ ಬೇರೆ ವೃತ್ತಿಗಳು ಮಾಡ್ತಾ ಇದ್ದಾರೆ, ತರಕಾರಿ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಕೆಲಸದಲ್ಲಿ ಸೇರ್ಕೊಂಡಿದ್ದಾರೆ. ನೀವು ಹಾಗಾದ್ರೆ ಲಾಸು ಅಂತೀರಲ್ಲ, ನೀವ್ ಏನ್ ಲಾಸ್ ಆಗಿದೆ ಅಂತ ಒಂದು ಡೇಟಾ ಕೊಡಿ ಸರ್ ನಮ್ಗೆ. ನೀವು ಆಡಿಟ್ ರಿಪೋರ್ಟ್ ಕೊಟ್ಬಿಡಿ ಸರ್ ದಯವಿಟ್ಟು. ನೀವು ಆಡಿಟ್ ಮಾಡಿಸಿ. ನೀವು ಒಂದು ಕೆಲಸ ಮಾಡಿ ಸರ್, ನಿಮ್ದು ಅಕೌಂಟ್ಸ್ ಅನ್ನ ಕೊಟ್ಟು ಆಡಿಟ್ ಮಾಡಿಸಿ ತಗೊಂಡ್ ಬನ್ನಿ ಸರ್ ಸರ್ಕಾರದ ಮುಂದೆ. ನಮ್ಗೆ ಅರ್ಥ ಆಗ್ತಾ ಇಲ್ಲ ಪೋಷಕರಿಗೆ. ಮಾತಾಡ್ತೀರಾ ಇಲ್ಲ ನಾನ್ ಮಾತಾಡ್ತೀನಿ? ಹೇಳಿ ಸರ್, ಯಾಕೆಂದ್ರೆ ನಾನು ನಿಮ್ಗೆ ಕೇಳ್ತಾ ಇದೀನಿ. ನೀವ್ ಹೇಳಿದೆಲ್ಲ ನಾನು ಅರ್ಥ ಮಾಡ್ಕೊಂಡೆ, ಕೆಲವೆಲ್ಲ ಆಂಗಲ್ ನಾನು ಸಪೋರ್ಟ್ ಮಾಡಿದೆ. ಈಗ ನಾನೇನ್ ಹೇಳ್ತಾ ಇದೀನಿ ಅಂದ್ರೆ ಸರ್, ನೀವು ಏಕ್ದಮ್ ಒಂದೇ ಸಲ ಎಲ್ಲಾರು ತೆಗ್ದಿದ್ದಾರೆ ಅಂದ್ರೆ ತಪ್ಪಾಗುತ್ತೆ. ಸಾಕಷ್ಟು ಶಾಲೆಗಳಲ್ಲಿ ಶಿಕ್ಷಕರನ್ನ ತೆಗ್ದಿದ್ದಾರೆ. ಕೆಲವು ಕಡೆ 50% ಕೊಡ್ತಾರೆ, 70% ಕೊಡ್ತಾರೆ. ಸಾಕಷ್ಟು ಶಾಲೆಗಳು 100% ವೇಜಸ್ ಹೋಗ್ತಿದೆ. ಇದು ಕೂಡ ನೀವು ಯೋಚನೆ ಮಾಡುವಂತ ವಿಚಾರ. ಆಮೇಲೆ ದಾಖಲಾತಿ ಇದು ಸ್ಟೇಟಸ್ ನಿಮ್ಮ ಹತ್ರ ಇದೆಯೋ ಇಲ್ವೋ ಗೊತ್ತಿಲ್ಲ. ಸಾಕಷ್ಟು ಶಾಲೆಗಳಲ್ಲಿ 20 ರಿಂದ 30%. ಈಗ ರುಪ್ಸಾದೆ ಕೇಳಿ ಎಷ್ಟು ಅವ್ರದ್ದು ದಾಖಲಾತಿ ಆಗಿದೆ ಅಂತ. ದಾಖಲಾತಿ ಸಂಖ್ಯೆ ಬಹಳ ಕಡಿಮೆ ಇರುತ್ತೆ. ನಮ್ಮಲ್ಲಿ 30 to 40%, 50% ತನಕ ದಾಖಲಾತಿ ಆಗಿದೆ. 50% ಪೇರೆಂಟ್ಸ್ ಎಲ್ಲಿ ಹೋಗಿದ್ದಾರೆ, ಔಟ್ ಆಫ್ ಸ್ಕೂಲ್ ಆಗಿದಾರ, ಮುಂದಿನ ವರ್ಷ ಬರ್ತಾರೆ ಏನು ಅನ್ನೋದೇ ಕ್ಲಾರಿಟಿ ಇಲ್ಲ. ಸೊ ಹಾಗೆ ಈ ಲೆಕ್ಕಾಚಾರ ಮಾಡದೆ ನಾವು ಸ್ಟಿಲ್ ಏಬಲ್ ಟು ಸಸ್ಟೈನ್ ಅನ್ನೋದು ನಿಜವಾಗ್ಲೂ ಬಹಳ ಕಷ್ಟ. ಆಮೇಲೆ ಇನ್ನೊಂದು, ಈ ಆಡಿಟ್ ರಿಪೋರ್ಟ್ ಗೆ ಸಂಬಂಧಪಟ್ಟಂಗೆ ಆಡಿಟ್ ರಿಪೋರ್ಟ್ ನಾವು ಆಲ್ರೆಡಿ ಗವರ್ಮೆಂಟ್ ಗೆ ಸಬ್ಮಿಟ್ ಮಾಡಿದೀವಿ. ಗವರ್ಮೆಂಟ್ ಅದನ್ನ ಯಾವಾಗ ಬೇಕಾದ್ರೂ ತನಿಖೆ ಮಾಡಬಹುದು. ಬಟ್ ಇದನ್ನ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಹಾಕ್ಬಿಟ್ಟು ಪ್ರತಿಯೊಬ್ರು ತನಿಖೆ ಮಾಡ್ಬೇಕು ಅಂದ್ರೆ ಇದು ಯೋಚನೆ ಮಾಡುವಂತ ವಿಚಾರ. ಯಾಕೆಂದ್ರೆ ಹಾಗಾದ್ರೆ ಪ್ರತಿಯೊಬ್ಬರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್, ನಿಮ್ದು ಕೂಡ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ನಮ್ಗೆ ಆಕ್ಸೆಸಿಬಲ್ ಆಗ್ಬೇಕು. ಪ್ರತಿಯೊಬ್ಬರದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಆಕ್ಸೆಸಿಬಲ್ ಆಗ್ಬೇಕು. ಪ್ರತಿಯೊಬ್ಬರದು ಪೇಪರ್ಸ್ ಪಬ್ಲಿಕ್ ಆಗ್ಬೇಕು. ಖಂಡಿತ ಅದಾದ್ರೆ ಖಂಡಿತ ನಾವು ಮಾಡ್ತೀವಿ. ನಾವು ರೆಡಿ ಇದ್ದೀವಿ. ನೀವು ರೆಡಿ ಇದ್ದೀರಾ? ಬನ್ನಿ ಕೊಡಿ ನಮ್ಗೆ. ನೀವು 1 ಲಕ್ಷ ಕಟ್ಬೇಕಾ ಸರ್? ಕಟ್ಟುತ್ತೀವಿ. ಅಕೌಂಟ್ಸ್ ಕೊಡಿ, 1 ರೂಪಾಯಿಗೆ ಲೆಕ್ಕ ಕೊಡಿ ನಮ್ಗೆ. ನಾನು ಒಂದು ಪಾಯಿಂಟ್ ಆಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಯೋಗಾನಂದ ಸಾರಿ ಟು ಹೋಲ್ಡ್ ಬಿಕಾಸ್ ಕಮರ್ಷಿಯಲ್ ಬ್ರೇಕ್ ಹೋಗ್ಬೇಕು. ಬಿಕಾಸ್ ನಿಮ್ಮ ಅಭಿಪ್ರಾಯ ಸ್ವೀಕರಿಸ್ತೀನಿ ಖಂಡಿತವಾಗ್ಲೂ. ಅಫ್ಕೋರ್ಸ್ ಸುಜಾತ ಮೇಡಮ್ ಮಾತಾಡೋಕೆ ರೆಡಿ ಇದ್ದಾರೆ, ಲೋಕೇಶ್ ತಾಳಿಕಟ್ಟೆ ಕೂಡ ಇದ್ದಾರೆ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗ್ಬೇಕಾಯ್ತಾರೆ. ವೆಲ್ಕಮ್ ಬ್ಯಾಕ್. ನೇರವಾಗಿ ಸುಜಾತ ಅವ್ರಿಗೆ ಹೋಗ್ಬಿಡ್ತೀನಿ ನಾನು. ಮೇಡಮ್ ವೆಲ್ಕಮ್ ಬ್ಯಾಕ್. ನಿಮ್ಮ ರಿಯಾಕ್ಷನ್ ಹೋಲ್ಡ್ ಮಾಡಿದ್ದೆ, ಪ್ಲೀಸ್ ಗೋ ಹೆಡ್. ಹರೀಶ್ ಅವರೇ, ಈಗ ಇವರು ಲೋಕೇಶ್ ಮತ್ತೆ ಯೋಗಾನಂದ್ ಅವರು ಡಿಸ್ಕಸ್ ಮಾಡ್ತಿದ್ದ ಟಾಪಿಕ್ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಅವರು ಎಲ್ಲರೂ ಅವ್ರವ್ರ ದೃಷ್ಟಿನಲ್ಲಿ ಏನ್ ಹೇಳ್ತಾರೆ ಅದು ಅವ್ರ ಮೂಗಿನ ನೇರಕ್ಕೆ ಅದು ಸರಿ ಅಂತ ಅನ್ಸುತ್ತೆ. ಆದ್ರೆ ಇದೆಲ್ಲದರ ಮಧ್ಯದಲ್ಲಿ ಶಾಲೆ ಮತ್ತೆ ಪೋಷಕರ ಮಧ್ಯದಲ್ಲಿ ಬ್ರಿಡ್ಜ್ ಆಗಿ ಇರಬೇಕಾದದ್ದು ಸರ್ಕಾರದ ಇನ್ಎಫಿಷಿಯನ್ಸಿ ಇಲ್ಲಿ ಎದ್ದು ಕಾಣುತ್ತೆ. ಅವರು ಪ್ರತಿಯೊಂದು ಸ್ಕೂಲ್ಗಳದನ್ನು ಡೇಟಾ ಕಲೆಕ್ಟ್ ಮಾಡಿ ಆ ಸ್ಕೂಲ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅಥವಾ ಅವ್ರ ಫೀಸ್ ಏನಿದೆ, ಈ ವರ್ಷ ಇನ್ಕ್ರೀಸ್ ಮಾಡಿದಾರಾ, ಎಷ್ಟು ಫೀಸ್ ಕಲೆಕ್ಟ್ ಮಾಡಿದ್ದಾರೆ, ಇದೆಲ್ಲ ಡೇಟಾ ಇಷ್ಟೊತ್ತಿಗಾಗಲೇ ಅವ್ರು ತಗೊಳ್ಬೋದಾಗಿತ್ತು. ತಗೊಂಡಿದ್ರೆ ಅವಾಗ ಸರ್ಕಾರಕ್ಕೂ ಒಂದು ಕ್ಲಾರಿಟಿ ಬರ್ತಾ ಇತ್ತು. ನೀವು ಸುಮ್ಮನೆ ಏನೋ ಒಂದು ಗೈಡ್ ಲೈನ್ಸ್ ಕೊಡೋದು, ಒಂದು ರೂಲ್ಸ್ ಪಾಸ್ ಮಾಡೋದು, ಅದನ್ನ ಫಾಲೋ ಅಪ್ ಮಾಡೋದಿಲ್ಲ. ಸೊ ಈ ತರ ಮಾಡೋದ್ರಿಂದನೇ ಈ ಗೊಂದಲಗಳು ಸೃಷ್ಟಿ ಆಗುತ್ತೆ. ನಿಮ್ಗೆ 10 ರಿಂದ 20 ಸಾವಿರ ರೂಪಾಯಿ ಫೀಸು ತಗೊಳ್ತಕ್ಕಂಥ ಶಾಲೆನೂ ಇದೆ, 10 ರಿಂದ 15 ಲಕ್ಷ ಪೇ ಮಾಡುವಂತ ಸ್ಕೂಲು ಇದೆ. ನೀವು ಎಲ್ಲಾ ಸ್ಕೂಲನ್ನು ಒಂದೇ ಒಂದು ತಕಡಿನಲ್ಲಿ ಹಾಕಿ ಸಮತೋಲನವಾಗಿ ತೂಗ್ಲಿಕ್ಕೆ ಆಗತ್ತಾ? ಇದನ್ನ ನಾನು ಡೇ 1 ಇಂದನೂ ಹೇಳ್ತಾನೆ ಇದ್ದೀನಿ. ಸರ್ಕಾರದ ಇನ್ಎಫಿಷಿಯನ್ಸಿ ಹೇಗಿದೆ ಅಂತ ಹೇಳಿದ್ರೆ, ಒಂದು ಪೇರೆಂಟ್ಸ್ ಕಂಪ್ಲೇಂಟ್ ಮಾಡೋದಕ್ಕೆ ಯಾವುದೇ ಆದ ಒಂದು ಮೂಲ ಇಲ್ಲ. ವೇದಿಕೆ BO ಹತ್ರ ಹೋದ್ರೆ ಒಂದು ಕೆಲಸಕ್ಕೆ 10 ಸತಿ ಹಲಿಬೇಕು ಪೇರೆಂಟ್ಸ್. ಸೊ ಇವಾಗ ಇಲ್ಲಿ ಯಾರ್ದು ತಪ್ಪಿದೆ ಕೇಳ್ಬಿಡ್ತೀನಿ ಮೇಡಮ್. ಲೋಕೇಶ್ ಅವ್ರು ಹೇಳ್ತಾರೆ ಸರ್, ನಾವು ಡೇ 1 ಇಂದ ಸೆಪ್ಟೆಂಬರ್ ಇಂದನೂ ನಾವು ಇದ್ರ ಬಗ್ಗೆ ಪ್ರತಿಭಟನೆ ಮಾಡ್ಕೊಂತ ಬಂದಿದ್ದೀವಿ. ಸರ್ಕಾರ ಎಲ್ಲ ಎಂಟೈರ್ ಇವನ್ CBSE 1 ಬಿಟ್ಟು, ಸೆಂಟ್ರಲ್ ಗೌರ್ಮೆಂಟ್ CBSE 1 ಬಿಟ್ಟು, ಏನು ನಮ್ಮ ಸ್ಟೇಟಲ್ಲಿ ರಾಜ್ಯ ಸರ್ಕಾರದಲ್ಲಿ ಏನು ಶಿಕ್ಷಣ ಇಲಾಖೆ ಇದೆ, ದಿನಕ್ಕೊಂದು ರೂಲ್ಸ್ಗಳನ್ನು ಮಾಡಿಬಿಟ್ಟು ಇಡೀ ಶಿಕ್ಷಣ ವ್ಯವಸ್ಥೆಯನ್ನೇ ಬುಡೋ ಮೇಲೆ ಮಾಡಿದ್ದೆ. ದುರಂತ ನಾವು ಹೇಳ್ತೀವಿ ಸರ್,
ಏನಾಗಿದ್ದಾವೆ ಅಂತಂದರೆ ಹೇಳ್ಬಾರ್ದು, ಅದು ಆದ್ರೂ ನಾನು ಹೇಳ್ಬೇಕಾಗುತ್ತೆ. BO ಹಂತದಲ್ಲಿ ಕಲೆಕ್ಷನ್ ಏಜೆಂಟ್ಗಳಾಗಿದ್ದಾರೆ ಅವರು. ಇಟ್ಸ್ ರಿಯಲಿ ಫ್ಯಾಕ್ಟ್. ನಾನು ಅದನ್ನು ದುರಂತ ಸರ್, ಅದು ಒಪ್ಕೊಳ್ಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಅಂತಂದರೆ ನಾನೀಗ 3 ತಿಂಗಳಿಂದನೂ ನಾನು ದಿನ ಲೀಸ್ಟನ್ನು ಸಬ್ಮಿಟ್ ಮಾಡ್ತಾ ಇದ್ದೀನಿ ನಮ್ಮ ಆಯುಕ್ತರಿಗೆ. ಏನಾಗಿದೆ, ದಿವಸಕ್ಕೊಂದು ರೂಲನ್ನು ಹಾಕ್ತಿದ್ದಾರೆ. ಶಾಲೆಗಳನ್ನು ಪ್ರತಿದಿನ ಅಲಿಯೋರ ಸ್ಥಿತಿನ ನಿರ್ಮಾಣ ಮಾಡಿದ್ದಾರೆ. ಸರ್ಕಾರ ಗೊತ್ತಿಲ್ಲ ಅಂತೇನಿಲ್ಲ, ಖಂಡಿತ ಸರ್, ಗೊತ್ತಿದ್ದು ಕೂಡ ಜಾಣ ಕುರುಡುತನ ಜಾಣ ಕಿವುಡುತನ ಪ್ರದರ್ಶನ ಮಾಡ್ತಾ ಐತೆ. ಸೊ ಅದರಲ್ಲಿ ಉದಾಹರಣೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ರಿನಿವಲ್ ಒಂದು ವಿಷಯನೆಯ ಸೊ ಪ್ರತಿ ವರ್ಷ ಕೊಡಂಗೆ ಮಾಡಿದ್ದಾರೆ. ಆ್ಯಕ್ಚುಲಿ ಅದು 10 ವರ್ಷಕ್ಕೆ ಇದ್ದದ್ದು 5 ವರ್ಷಕ್ಕೆ ಡೌನ್ ಆಯಿತು. ಈಗ ಪ್ರತಿ ವರ್ಷ ಮಾಡಿದ್ದಾರೆ. ಪ್ರತಿ ವರ್ಷ ನಾವು ಹೋಗಿ ರೆಕಾರ್ಡ್ಸ್ಗೂ ಕೊಡಬೇಕು. ರೆಕಾರ್ಡ್ಸ್ಗೆ 16 ಇಲಾಖೆನ ಅಲಿಬೇಕು. ಒಂದು ಉದಾಹರಣೆ ಹೇಳ್ಬಿಡ್ತೀನಿ ಸರ್. 90 ಅದು ಚಿಕ್ಕದಾಗಿ ಹೇಳ್ತೀನಿ. 2004ರಲ್ಲಿ ನಾವು ಒಂದು NOC CBSE ತಗೋಬೇಕು ಅಂತಿದ್ರೆ ಇಬ್ಬರಷ್ಟೇ ನಾವು ಭೇಟಿ ಮಾಡಬೇಕಾಗಿತ್ತು. ಇವಾಗ ಸರ್ ರೈಟ್ ಫ್ರಮ್ BO ಇಂದ ಅಪ್ ಟು ಮಿನಿಸ್ಟರ್ವರೆಗೂ 2 ಸರಿ ಫೈಲ್ ತಿರುಗಾಡಬೇಕು. ಒಂದೊಂದು ಇಲಾಖೆನಲ್ಲಿ 30-20 ಟೇಬಲ್ಗಳಿದಾವೆ. ಸೊ ಅದಕ್ಕೆ ನಾವು ಅವತ್ತಿಂದ ಹೇಳ್ತಾ ಇದೀವಿ ಸರ್, ಒಂದು ಟ್ರಾನ್ಸ್ಪರೆನ್ಸಿ ತನ್ನಿ. ಕೇಂದ್ರ ಸರ್ಕಾರದಲ್ಲಿ ಇಲ್ಲದೆ ಇರೋ ಮಾದರಿ ಅಲ್ಲಿ ಇರುವಂತ ಮಾದರಿ ಇಲ್ಲಿ ಯಾಕಿಲ್ಲ ಅನ್ನೋದು ನಾವು ಸ್ಪಷ್ಟವಾಗಿ ಹೇಳ್ತಾ ಇದೀವಿ ಸರ್. ಏನಿಲ್ಲ, ಈ ಕರ್ನಾಟಕದಲ್ಲಿ ಒಂದು ಫೀಸ್ ರೆಗ್ಯುಲೇಟಿಂಗ್ ಅಥಾರಿಟಿ ಜಾರಿಗೆ ಬರಬೇಕು. ಅದು ಒಂದು ಹೋರಾಟದ ಮುಖಾಂತರ ಸ್ಟಾರ್ಟ್ ಆಗಿದೆ. ಇನ್ನೂ ಒಂದು 2 ವರ್ಷ ಹಿಡಿಬೋದು. ನಾವಂತೂ ಬಿಡೋದಿಲ್ಲ. ನಾವೊಂದು 3 ತಿಂಗಳಿಗೊಂದ್ಸರಿ ರಸ್ತೆಗಿಳಿಯೋಣ ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೀವಿ. ಬಿಡಿಸಲ್ಲ. ಒಂದು ಸರಿಯಾದ ರೀತಿಯಲ್ಲಿ ವೆಚ್ಚಕ್ಕೆ ತಕ್ಕಂತೆ ಶುಲ್ಕ, ಅದು ಪೋಷಕರು ಒತ್ತಾಯ ಅಷ್ಟೇ. ಕ್ಯಾಂಪ್ಸ್ ಇಂದ ಲಾಸ್ಟ್ ರಿಯಾಕ್ಷನ್ ಏನ್ ಮಾಡಬೇಕು ಅಂತಿದ್ದೀರಿ ನೆಕ್ಸ್ಟ್ ಸರ್? ಪ್ಲೀಸ್ ಕಿರಣ್ ಪ್ರಸಾದ್. ಕಿರಣ್ ಸರ್, ಕ್ಯಾನ್ ಯು ಹಿಯರ್ ಮೀ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಈಗ ಬರ್ತಿದೆ. ಪ್ಲೀಸ್, ಏನ್ ಮಾಡಬೇಕು ನೆಕ್ಸ್ಟ್? ವಾಟ್ ನೆಕ್ಸ್ಟ್ ಸ್ಟೆಪ್ ನಿಮ್ದು? ಸರ್, ಐ ಥಿಂಕ್ ಕಟ್ ಆಯ್ತು ಅನ್ಸುತ್ತೆ ನನಗೆ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ. ಫೈನಲಿ ಒಂದ್ ಕಡೆ ಪೋಷಕರು ಈಗ ನಾವು 70% ಕಟ್ತೀವಿ ಅಂತ ಅವ್ರು ರೆಡಿ ಆಗಿದ್ದಾರೆ. ಇನ್ನೊಂದ್ ಕಡೆ ರುಪ್ಸಾದವ್ರು ಓಕೆ. ಬಟ್ ಕ್ಯಾಂಪ್ಸ್ ಅವ್ರಿಗೆ ಇನ್ನೂ ಸರ್ಕಾರ ಟೀಚರ್ಸ್ಗಳ ಸ್ಯಾಲ್ರಿ ಕೊಡೋದಕ್ಕೆ ನಮ್ಗೆ ತೊಂದರೆ ಆಗ್ತಿದೆ, ನಮಗೆ ಸಪೋರ್ಟ್ ಮಾಡಬೇಕು 30-40% ಅಂತ ಅವ್ರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಒಂದಂತೂ ನಿಜ, ಮಕ್ಕಳಿಗೆ ಅಟ್ಲೀಸ್ಟ್ ಒಂದು ಸ್ಕೂಲು, ಒಂದು ಪ್ಲಾಟ್ಫಾರ್ಮು, ಪೋಷಕರಿಗೆ ಒಂದಷ್ಟು ಸಮಾಧಾನ ಈ ಮೂಲಕ. ಆದರೆ ಸ್ಟಿಲ್ ಈಗೊಂದು ಪ್ರಶ್ನೆ ಇದ್ದೇ ಇದೆ. ಅದು ನ್ಯೂಸ್ 18 ಬೆಳಗ್ಗೆ ಕೂಡ ನಾವು ಅದನ್ನು ತೋರಿಸಿದ್ವಿ. ಇನ್ನೂ ಕೂಡ ಸಿಲೆಬಸ್ ಎಷ್ಟು ಓದಬೇಕು, ಯಾವ ಪ್ರಮಾಣದಲ್ಲಿ ಓದಬೇಕು, ಎಕ್ಸಾಮಿನೇಷನ್ ಡೇಟ್ ಅನೌನ್ಸ್ ಆಗಿದೆ, ಅದಕ್ಕೊಂದಷ್ಟು ಸರ್ಕಾರ ಕ್ಲಾರಿಟಿ ಕೊಡಬೇಕು ಅಂತ ಅಲ್ಲೂ ಕೂಡ ಕಾಯ್ತಿದ್ದಾರೆ. ಎಲ್ಲದಕ್ಕೂ ಸರ್ಕಾರ ಒಂದಷ್ಟು ಪ್ರಯಾರಿಟಿ ಮೂಲಕ ಉತ್ತರ ಕೊಟ್ಟರೆ, ಡಿಸಿಷನ್ಗಳು ತೆಗೆದುಕೊಂಡ್ರೆ ಹೆಲ್ಪ್ ಆಗುತ್ತೆ ಎಲ್ಲ ಮಕ್ಕಳಿಗೆ. ಇಲ್ಲಿಗೆ ಈ ಕ್ಷಣದ ಈ ಹೊತ್ತಿನ ಈ ಸ್ಪೆಷಲ್ ಶೋ ಮುಗಿಸಿ ನಾನು ಹೋಗಿ ಬರ್ತೀನಿ. ಬಿಫೋರ್ ದಟ್ ನಾವು ನ್ಯೂಸ್ 18 ಮೂಲಕ ಮಕ್ಕಳ ಅದ್ಭುತವಾದಂತಹ ಶೋ ಮಾಡ್ತಿದ್ದೀವಿ ಪ್ರತಿ ಶನಿವಾರ. ಇವತ್ತು ರಾತ್ರಿ 8 ಗಂಟೆಗೆ ಚೆನ್ನೈನ ಒಬ್ಬ ಡ್ರಮ್ಮರ್ ಬರ್ತಿದ್ದಾನೆ. ಆತನ ಹೆಸರು ಸ್ಟೀವನ್ ಸ್ಯಾಮ್ಯುಯಲ್ ಅಂತ. ಆತನ ಸಾಧನೆ ನೋಡಿದ್ರೆ ನೀವು ಹುಬ್ಬೇರಿಸ್ತೀರ. ಅದರ ಒಂದು ಸಣ್ಣ ಝಲಕ್ ಇಲ್ಲಿದೆ. ಇವನು ಯಂಗ್ ಜೀನಿಯಸ್, ಇವನಲ್ಲಿದೆ ಪುಟಿಯುವ ಉತ್ಸಾಹ. ಹಾಯ್, ಐ ಆಮ್ ಸ್ಟೀವನ್ ಸ್ಯಾಮ್ಯುಯಲ್. ನಾನು ಅನೇಕ ಪರ್ಕಸಿವ್ ಇನ್ಸ್ಟ್ರೂಮೆಂಟ್ಸ್ ಬಾರಿಸೀನಿ. ಅವು ಕಾಹೋನ್, ದರ್ಬೋಕಾ, ಮೃದಂಗಂ, ತಬಲಾ. ಆದ್ರೆ ನಾನು ಡ್ರಮ್ಸ್ ನಲ್ಲಿ ಎಕ್ಸ್ಪರ್ಟ್ ಆಗಿದ್ದೀನಿ. ಇವನು ಯಂಗ್ ಜೀನಿಯಸ್, ಅತ್ಯಂತ ವೇಗವಾಗಿ ಡ್ರಮ್ ಬಾರಿಸಬಲ್ಲ ಅತಿ ಕಿರಿಯ ಬಾಲಕ. ವಿಶ್ವದ ಒಬ್ಬ ಕಿರಿಯ ಡ್ರಮ್ಮರ್ ಎಂದು ಗುರುತಿಸಲ್ಪಟ್ಟಿದ್ದೀನಿ. ಇವನು ಯಂಗ್ ಜೀನಿಯಸ್, ಕೇವಲ 14 ವರ್ಷ ವಯಸ್ಸಿಗೆ ಸಂಗೀತದ ದುನಿಯಾದಲ್ಲಿ ಛಾಪು ಮೂಡಿಸಿದ ಪೋರ. ನೆಟ್ವರ್ಕ್ 18ನ ಅದ್ಭುತ ಶೋನಲ್ಲಿ ಚೆನ್ನೈನ ಸ್ಟೀವನ್, ಲಂಡನ್ ಟ್ರಿನಿಟಿ ಕಾಲೇಜಿನಿಂದ ಗ್ರೇಟ್ ಡ್ರಮ್ ಸ್ಪರ್ಧೆ ಗೆದ್ದ ಅತ್ಯಂತ ಕಿರಿಯ ಹುಡುಗ. ಅದು 100ರಲ್ಲಿ 91 ರೆಕಾರ್ಡ್ ಸ್ಕೋರ್ ಜೊತೆ. ಇವನು ತನ್ನ 12ನೇ ವಯಸ್ಸಿಗೆ 3 ಮಕ್ಕಳಿದ್ದ ಸೂಪರ್ ಕಿಡ್ಸ್ ಅನ್ನು ಬ್ಯಾಂಡ್ ಮಾಡಿ ಪ್ರಖ್ಯಾತ ಮ್ಯೂಸಿಕ್ ಕಂಪನಿಯೊಂದರ ಕಿರಿಯ ಬ್ರಾಂಡ್ ಅಂಬಾಸಿಡರ್ ಆಗಿದ್ದಾನೆ. ನೀನು ಇವೆಲ್ಲ ಇನ್ಸ್ಟ್ರೂಮೆಂಟ್ಸ್ ನಲ್ಲಿ ಡ್ರಮ್ಸ್ ಯಾಕೆ ಚೂಸ್ ಮಾಡಿದೆ? ನನಗೆ ರಿದಮ್ ತುಂಬಾ ಇಷ್ಟ. ಸೊ ಎವ್ರಿ ಹಾರ್ಟ್ ಬೀಟ್ ಇಸ್ ಎ ರಿದಮ್. ಸೊ I like the energy that I get from playing. ಪಂಚ್ ಲೈನ್ ಚೆನ್ನಾಗಿ ಬಾರಿಸ್ತಾರೆ. ಎವ್ರಿ ಹಾರ್ಟ್ ಬೀಟ್ ಇಸ್ ರಿದಮ್. ಇವನು ಗುರು AR ರೆಹಮಾನ್. ಇವನ ಹಾಡು 10,000 ರೀಸನ್ಸ್ ಯೂಟ್ಯೂಬ್ ನಲ್ಲಿ 4 ಕೋಟಿ ವ್ಯೂಸ್ ಪಡೆದುಕೊಂಡಿದೆ. ಬರ್ತಿದ್ದಾನೆ ಯಂಗ್ ಜೀನಿಯಸ್. ಇದೇ ಶನಿವಾರ ರಾತ್ರಿ 8 ಗಂಟೆಗೆ.